ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೆ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಗತೆ ಪ್ರಪಂಚನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಶಿವ ಪಾರ್ವತಿಯರ ಮಿಲನವಾಗಬೇಕಾಗಿದೆ. ಶಿವ ಪಾರ್ವತಿಯರು ಒಂದಾದರೆ, ಜಗತ್ತಿನ ತಂದೆ ತಾಯಿಗಳಾದಂತಹ ಶಿವಪಾರ್ವತಿಯರು ಒಂದಾದರೆ ಅವರಿಂದ ಹುಟ್ಟಬೇಕಾದಂತಹ ಕುಮಾರಸ್ವಾಮಿಯು ಹಸುಳೆಯಾಗಿರುವಾಗಲೇ ಆ ತಾರಕಾಸುರನನ್ನು ಕೊಲ್ಲಬೇಕಾಗಿದೆ. ಆ ಕಾರಣಕ್ಕಾಗಿ ಲೋಕಹಿತಕ್ಕಾಗಿ ಅವರಿಬ್ಬರನ್ನು ಒಂದಾಗಿಸುವುದು ಅತ್ಯಂತ ಅವಶ್ಯಕ ಕರ್ತವ್ಯವಾಗಿದೆ. ಹಿಂದೆ ಸತೀದೇವಿಯು ತಾನು ಸೀತೆಯ ಅರೂಪವನ್ನು ತಾಳಿ ಶ್ರೀರಾಮನನ್ನು ಮೋಸಗೊಳಿಸಲು ಹೋಗಿ ಶ್ರೀರಾಮನ ಮೂಲ ಮಾಯೆಯನ್ನು ತಿಳಿದವಳಾಗಿ ಹಿಂದಿರುಗಿ ಬಂದಿರುತ್ತಾಳೆ. ಆದರೆ ಅದನ್ನು ತನ್ನ ಪತಿಯಲ್ಲಿ ಆರದೆ ಹೋದರೂ ಸರ್ವವನ್ನು ತಿಳಿದ ತ್ರಿಕಾಲಜ್ಞಾನಿಯಾದ ಶಿವನಿಗೆ ತನ್ನ ಪತ್ನಿಯಾದ ಸತಿಯು ಮಾಡಿದ ಅಪರಾಧ ತಿಳಿಯದಿರುತ್ತದೆಯೇ? ಆ ಕಾರಣದಿಂದಾಗಿ ಆಕೆಯನ್ನು ಪತ್ನಿ ಭಾವದಿಂದ ನೋಡಲಾಗದವನಾಗುತ್ತಾನೆ. ಅದನ್ನು ತಿಳಿದಂತಹ ಸತಿ ಮುಂದೆ ನಡೆದ ತನ್ನ ತಂದೆಯ ದಕ್ಷ ಯಜ್ಞದಲ್ಲಿ ತನ್ನ ದೇಹವನ್ನೇ ವಿಸರ್ಜಿಸುತ್ತಾಳೆ. ಹೀಗೆ ತನ್ನ ದೇಹವನ್ನು ವಿಸರ್ಜಿಸಿ ಸತೀದೇವಿ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿಯಾಗಿ ಗಿರಿಜೆಯಾಗಿ ಹಿಮವಂತನ ಮನೆಯಲ್ಲಿ ಹುಟ್ಟಿದ್ದಾಳೆ. ಆ ಪಾರ್ವತಿ ಪುನಃ ಶಿವನನ್ನು ಸೇರಬೇಕಾಗಿದೆ. ಅದೆಷ್ಟೇ ಜನ್ಮವನ್ನು ತಳೆದರೂ ಅದೆಷ್ಟೇ ದೇಹಗಳನ್ನು ಧರಿಸಿದರೂ ಶಿವಪಾರ್ವತಿಯರಲ್ಲದೆ ಒಂದಾಗಲು ಬೇರೆ ಯಾರಿಗೆ ಸಾಧ್ಯ? ಹೀಗೆ ಗಿರಿಜೆಯ ಕಲ್ಯಾಣದ ಶುಭ ವಿಚಾರವನ್ನು ತಿಳಿಸುವಂತಹ ಅಧ್ಯಾಯವಿದು ಶ್ರೀ ರಾಮಚರಿತ ಮಾನಸದಲ್ಲಿ. ಸಕಲ ಸುರನ್ಹಕೆ ಹೃದಯ ಅಸಸಂಕರ ಪರಮವು ಚಾಹು ನಿಜ ನಯನನ್ ಹಿ ದೇಖಾ ಚಹಿ ನಾಥ ತುಮಾರ ವಿಬಾಹು. ಆಗ ಶ್ರೀ ಶಿವನು ಅಖಂಡ ಸಮಾಧಿಯಲ್ಲಿ ಮುಳುಗಿರುವಾಗಲೇ ಮನ್ಮಥನನ್ನು ದೇವತೆಗಳು ಕಳುಹಿಸಿದ್ದಾರೆ. ಆ ಮನ್ಮಥನು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿ ಅಸಾಧ್ಯವಾದಾಗ ಅಂತಿಮವಾಗಿ 5 ಪುಷ್ಪ ಬಾಣಗಳನ್ನು ಶಿವನ ಎದೆಗೆ ಹೊಡೆದಿದ್ದಾನೆ. ಶಿವನು ಕೋಪದಿಂದ ಕಣ್ತೆರೆದಿದ್ದಾನೆ. ಆತನ ಹಣೆಗಣ್ಣಿನ ಉರಿಗೆ ಕಾಮನು ಸುಟ್ಟು ಬೂದಿಯಾಗಿದ್ದಾನೆ. ಕಾಮನೇ ಸುಟ್ಟು ಬೂದಿಯಾದ ಮೇಲೆ ಇನ್ನು ಪತಿಪತ್ನಿಯರನ್ನು ಪ್ರೇಮಿಗಳನ್ನು ಒಂದುಗೂಡಿಸುವ, ಜಗತ್ತಿನ ತಂದೆ ತಾಯಿಗಳಾದ ಶಂಕರ ಪಾರ್ವತಿಯರನ್ನು ಒಂದುಗೂಡಿಸುವ ಮಾರ್ಗವಾದರೂ ಹೇಗೆ? ಸ್ವತಃ ಬ್ರಹ್ಮದೇವನನ್ನೇ ಮುಂದಿಟ್ಟುಕೊಂಡು ದೇವತೆಗಳು ಶಿವನ ಬಳಿಗೆ ಬಂದಿದ್ದಾರೆ. ಬ್ರಹ್ಮದೇವರು ಶಿವನಲ್ಲಿ ಹೇಳುತ್ತಿರುವರು, ಸ್ವಾಮಿ, ನಿನ್ನ ವಿವಾಹ ಮಹೋತ್ಸವವನ್ನು ಕಣ್ಣಾರೆ ನೋಡಬೇಕೆಂಬ ಬಯಕೆ ಎಲ್ಲ ದೇವತೆಗಳ ಹೃದಯದಲ್ಲಿ ಇದೆ. ಯಹ ಉತ್ಸವ ದೇಖಿ ಆ ಭರಿಲೋಚನ ಸೊಯ್ ಕಚು ಕರಹು ಮದ ಮೋಚನ ಕಾಮುಜಾರಿ ರತಿ ಕಹು ಬರು ದೀನ್ಹ ಕೃಪಾ ಸಿಂಧು ಯಹ ಅತಿ ಭಲ ಕೀನ್ಹ ಸಾಸತಿ ಕರಿ ಪುನಿ ಕರಹಿ ಪಸಾವು ನಾಥ ಪ್ರಭುನ್ಹ ಕರ ಸಹಜ ಸುಭಾವು ಪಾರ್ವತಿ ತಪುಕೀನ್ಹ ಅಪಾರ ಕರಹುತಾಸು ಅಬ ಅಂಗೀಕಾರ ಸುನಿಬಿಧಿ ಬಿನಯ ಸಮझि ಪ್ರಭು ಬಾನಿ ಐಸೆ ಈ ಕೋಯಿ ಸಹಾ ಸುಕುಮಾನಿ ಅಬ ದೇವನ್ಹ ದುಂದು ಭಿ ಬಚಾಯಿ ವರ್ಷಿ ಸುಮನ ಜಯ ಜಯ ಸುರಸಾಯಿ ಅವಸರು ಜಾನಿ ಸಪ್ತರ್ಷಿ ಆಯೆ तुरत ही विधि गिरि भवन पठाये प्रथम गये जहाँ हर ही भवानी बोले ಮಧುರ ಬಚನ ಛಲಸಾನಿ. ಹೇ ಮದನಾರಿ, ನಿನ್ನ ವಿವಾಹವನ್ನು ನಾವೆಲ್ಲ ಕಣ್ತುಂಬ ನೋಡುವಂತಾಗಬೇಕು. ಹೇ ಕೃಪಾ ಸಿಂಧುವೆ, ಕಾಮನನ್ನು ಭಸ್ಮ ಮಾಡಿ ರತಿ ದೇವಿಗೆ ವರವನ್ನು ಕರುಣಿಸಿದುದು ತುಂಬಾ ಒಳಿತಾಯಿತು. ಪ್ರಭೋ, ಮೊದಲು ದಂಡಿಸಿ ಬಳಿಕ ಕ್ಷಮಿಸುವುದು ಮಹಾತ್ಮರ ಸಹಜ ಲಕ್ಷಣವು. ಪಾರ್ವತೀ ದೇವಿಯು ಅಪಾರ ತಪಸ್ಸನ್ನು ಮಾಡಿರುವಳು. ಆಕೆಯನ್ನು ವಧುವಾಗಿ ಸ್ವೀಕರಿಸಬೇಕು. ಬ್ರಹ್ಮದೇವರ ಪ್ರಾರ್ಥನೆಯನ್ನು ಲಾಲಿಸಿ ಶ್ರೀರಾಮಚಂದ್ರನ ಅಪ್ಪಣೆಯನ್ನು ನೆನೆದು ಹಿಂದೆಯೇ ಶ್ರೀರಾಮಚಂದ್ರನು ಪ್ರಭುವಾದ ಶಿವನು ಖಂಡ ಸಮಾಧಿಯಲ್ಲಿ ಮುಳುಗಿರುವಾಗ ಆತನನ್ನು ಭೇಟಿಯಾಗಿ ನೀನು ಪಾರ್ವತಿಯನ್ನು ವಿವಾಹವಾಗಬೇಕು. ಆಕೆ ಗಿರಿರಾಜನ ಮನೆಯಲ್ಲಿ ಗಿರಿಜೆಯಾಗಿ ಜನಿಸಿರುವಳು ಹಾಗೂ ನಿನ್ನನ್ನೇ ಪತಿಯಾಗಿ ಪಡೆಯಬೇಕೆಂದು ತಪಸ್ಸನ್ನೂ ಮಾಡಿರುವಳು. ಹಿಂದೆ ಆದದ್ದು ಆಗಿ ಹೋಯಿತು.
ಆಕೆ ಏನೋ ಸ್ತ್ರೀ ಸಹಜವಾದ ಕುತೂಹಲದಿಂದ ನನ್ನ ಅಂದರೆ ಶ್ರೀರಾಮನ ವಿಶೇಷವನ್ನು, ಶ್ರೀರಾಮನು ನಿಜಕ್ಕೂ ಪರಮಾತ್ಮನೇ, ಆತ ಪರಬ್ರಹ್ಮ ಸ್ವರೂಪನೇ ಎಂಬುದನ್ನು ಪರೀಕ್ಷೆ ಮಾಡುವ ಸಲುವಾಗಿ ಸೀತೆಯ ರೂಪವನ್ನು ತಾಳಿ ಬಂದಳು. ಅದು ಸ್ತ್ರೀ ಸಹಜವಾದ ಕುತೂಹಲವಾಗಿತ್ತು. ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡ. ಈ ಜನ್ಮದಲ್ಲಿ ಆಕೆ ಮತ್ತೊಂದು ದೇಹವನ್ನೇ ಧರಿಸಿ ಬಂದಿದ್ದಾಳೆ. ಆಕೆಯನ್ನು ಪತ್ನಿಯಾಗಿ ಸ್ವೀಕರಿಸು ಎಂದು ಶ್ರೀರಾಮಚಂದ್ರನು ಕೇಳಿಕೊಂಡಿದ್ದ. ಆ ಕಾರಣವನ್ನು ನೆನೆದವನಾಗಿ ಶಿವನು ತನಗೂ ಯಜಮಾನನಾದ. ಇಲ್ಲಿ ವಿಚಿತ್ರವೆಂದರೆ ಶಿವನಿಗೆ ರಾಮ ಯಜಮಾನ, ರಾಮನಿಗೆ ಶಿವ ಯಜಮಾನ, ಹರಿಗೆ ಹರನು ಯಜಮಾನ, ಹರನಿಗೆ ಹರಿಯು ಯಜಮಾನ. ಹರಿಹರರಲ್ಲಿ ಯಾವ ಭೇದವಿದೆ? ಶಿವನು ಪ್ರಸನ್ನನಾಗಿ ಹಾಗೆಯೇ ಆಗಲಿ ತಥಾಸ್ತು ಎಂದು ಹೇಳಿ ಸಮ್ಮತಿ ಸೂಚಿಸಿದನು. ಆಗ ದೇವದುಂದುಭಿಗಳು ಮೊಳಗಿದವು. ಪುಷ್ಪವೃಷ್ಟಿ ಮಾಡಿ ದೇವತೆಗಳು ಜಯಘೋಷ ಮಾಡಿದರು. ದೇವವಲ್ಲಭನಿಗೆ ಜಯವಾಗಲಿ ಎಂಬ ಘೋಷ ಎಲ್ಲೆಡೆ ತುಂಬಿತು. ಉಚಿತವಾದ ಅವಕಾಶವನ್ನು ನೋಡಿ ಸಪ್ತರ್ಷಿಗಳು ಅಲ್ಲಿಗೆ ಬಂದರು. ಬ್ರಹ್ಮದೇವನು ಅವರನ್ನು ಕೂಡಲೇ ಹಿಮವಂತನಲ್ಲಿಗೆ ಕಳಿಸಿದನು. ಅವರು ಮೊದಲು ಪಾರ್ವತಿ ಇದ್ದೆಡೆಗೆ ಹೋಗಿ ಮೃದುವಾಗಿ ಮಧುರವಾಗಿ ವಿನೋದ ವಚನಗಳನ್ನು ಆಡಿದರು. ಕಹಾ ಹಮಾರ ನ ಸುನೇಹು ತಬ ನಾರद के उपदेश अब भा झूठा तुम्हारा पना ಜಾರೇವು ಕಾಮು ಮಹೇಶ. ಆ ಸಮಯದಲ್ಲಿ ತಾಯಿ, ನೀನು ನಾರದರ ಮಾತಿಗೆ ಕಿವಿಕೊಟ್ಟು ನಮ್ಮ ಮಾತನ್ನು ಕೇಳದೆ ಹೋದೆ. ಬೇಡ, ಶಿವನ ಸಹವಾಸ ಬೇಡ. ಶಿವನನ್ನು ಕುರಿತೇಕೆ ತಪಸ್ಸು ಮಾಡುತ್ತಿರುವೆ? ಆತನನ್ನು ಒಲಿಸಿಕೊಳ್ಳುವುದು ಸಾಧ್ಯವಿಲ್ಲವೆಂದು ಹೇಳಿದೆವು, ಆದರೂ ಕೇಳಲಿಲ್ಲ. ಈಗ ನಿನ್ನ ಪ್ರತಿಜ್ಞೆ, ಶಿವನನ್ನೇ ಪಡೆಯಬೇಕೆಂದು ಮಾಡಿದ ಪ್ರತಿಜ್ಞೆಯೇ ಸುಳ್ಳಾಗಿ ಹೋಯಿತಲ್ಲ. ಶಿವನು ಆ ಮನ್ಮಥನನ್ನೇ ಮಹಾದೇವನು ಭಸ್ಮವಾಗಿಸಿಬಿಟ್ಟ. ಈಗ ಮನ್ಮಥನೇ ಭಸ್ಮವಾಗಿ ಹೋದರೆ ಪತಿಪತ್ನಿಯರ ಸಮಾಗಮವಾದರೂ ಹೇಗಾಗುತ್ತದೆ? ಅದಕ್ಕೆ ಪ್ರತಿಯಾಗಿ ಗಿರಿಜೆಯು ನಗುತ್ತಾ ಆ ಸಪ್ತರ್ಷಿಗಳಿಗೆ ಉತ್ತರಿಸುತ್ತಾಳೆ. ಸುನಿ ಬೋಲಿ ಮಸುಕಾಯಿ ಸುನಿ ಬೋಲಿ ಮಸುಕಾಯಿ ಭವಾನಿ ಉಚಿತ ಕಹೇ ಹು ಮುನಿವರ ವಿಜ್ಞಾನಿ ತುಮರೆ ಜಾನ ಕಾಮು ಅಬಜಾರ अब लगी शंभु रहे सबिकारा हमारे जान सदा शिव जोगी अज अनवध्य अकाम अभोगी जो मैं शिव है ये अस जानी प्रीति समेत कर्म मन बानी तो हमारा पन सुनहु मुनीसा करिहि सत्य कृपा निधि तुम जो कहा हरा जा रे उमारा हर जा रे उमारा सोई अति बड़ा अभिवेक तुम्हारा तत अनल कर सहज स्वभावु हिमते ही निकट जाई नहीं काऊ गये समीप सो अवसि न साई असी मन्मथ महेश की नाई. ಈ ಮಾತನ್ನು ಕೇಳಿ ಪಾರ್ವತಿ ದೇವಿಯು ಮುಗುಳ್ನಗುತ್ತಾ ಎಂತೆಂದಳು. ಜ್ಞಾನಶ್ರೇಷ್ಠರಾದ ಮುನಿವರರೇ, ನೀವು ಉಚಿತವನ್ನೇ ಆಡಿದಿರಿ. ಪರಮೇಶ್ವರನು ಕಾಮವನ್ನು ಈಗಾಗಲೇ ಸುಟ್ಟು ಹಾಕಿರುವನು. ಇದುವರೆಗೆ ಅವನು ಸವಿಕಾರಿ, ಅಂದರೆ ಆತ ಸಾಕಾರಿಯಾಗಿದ್ದ, ಶರೀರವನ್ನು ಹೊಂದಿದ್ದ, ಸಕಾಮನಾಗಿದ್ದ ಎಂದು ನಿಮ್ಮ ತಿಳುವಳಿಕೆ. ಅಂದರೆ ಸ್ವತಃ ಶಿವನು ಒಂದು ಆಕಾರವನ್ನು ತಾಳಿಕೊಂಡು ಕಾಮವನ್ನು ಹೊಂದಿದ್ದನು ಎಂದು ನಿಮ್ಮ ತಿಳುವಳಿಕೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಶಿವನು ಸದಾ ಯೋಗಿಯೂ ಜನ್ಮರಹಿತನೂ ಅನಿಂದ್ಯನೂ ನಿಷ್ಕಾಮನೂ ನಿರ್ವಿಕಾರನೂ ನಿರಂಜನನೂ ಆಗಿರುವನು. ಈ ವಿಷಯವನ್ನು ತಿಳಿದುಕೊಂಡೇ ನಾನು ತ್ರಿಕರಣ ಶುದ್ಧಿಯಿಂದ ಪ್ರೀತಿಯಿಂದ ಅವನ ಸೇವೆ ಮಾಡಿದ್ದೆ. ಅಂದರೆ ಈಗ ಕಾಮನನ್ನು ಸುಟ್ಟು ಹಾಕಿದ ಎಂಬ ಕಾರಣಕ್ಕೆ ಹಿಂದೆ ಆತನಲ್ಲಿ ಕಾಮವಿತ್ತೆಂದು ಅರ್ಥವಲ್ಲ. ಈಗ ಆತನು ಶರೀರವನ್ನು ತಾಳಿ ಒಂದೆಡೆ ಇದ್ದಾನೆ ಎಂದ ಮಾತ್ರಕ್ಕೆ ಹಿಂದೆ ಆತ ಯಾವಾಗಲೂ ಸಾಕಾರಿಯೇ ಆಗಿದ್ದ ಎಂದು ಅರ್ಥವಲ್ಲ. ಆತ ಯಾವಾಗಲೂ ನಿರಾಕಾರಿ ನಿರ್ಗುಣವಂತ. ಎಲೈ ಮುನಿಗಳೇ, ಕೇಳಿರಿ. ದಯಾಮಯನಾದ ಪ್ರಭುವು ನನ್ನ ಪ್ರತಿಜ್ಞೆಯನ್ನು ಖಂಡಿತವಾಗಿ ಸಫಲಗೊಳಿಸುವನು. ಶಿವನು ಮನ್ಮಥನನ್ನು ಭಸ್ಮ ಮಾಡಿದನು ಎಂದು ನೀವು ಹೇಳಿದುದು ದೊಡ್ಡ ಅವಿವೇಕ. ಏಕೆಂದರೆ ಶಿವ ಮನ್ಮಥನನ್ನು ಭಸ್ಮ ಮಾಡಿದ್ದಲ್ಲ, ಮನ್ಮಥನೇ ಶಿವನ ಬಳಿಗೆ ಬಂದದ್ದಲ್ಲವೇ? ಹಿಮವು ಎಂದಾದರೂ ಅಗ್ನಿಯ ಬಳಿಗೆ ಹೋಗಬಲ್ಲದೆ? ಅದೇನಾದರೂ ಒಂದು ಪಕ್ಷ ಹಿಮವು ಅಗ್ನಿಯ ಬಳಿಗೆ ಹೋದದ್ದೇ ಆದರೆ ಅದು ಕರಗಿ ಹೋಗುವುದು. ಹಾಗೆಯೇ ಮನ್ಮಥನು ತಾನಾಗಿಯೇ ಮಹಾದೇವನ ಬಳಿಗೆ ಹೋಗಿ ಸುಟ್ಟು ಹೋದನು. ಇದು ಸತ್ಯ, ಇದೇ ನ್ಯಾಯ. ಹಿಯ ಹರಷೇ ಮುನಿ ಬಚನ
सुनि देखी प्रीति विश्वास, चले भवानी ही नाई सिर, ಗಯೇ ಹಿಮಾಚಲ ಪಾಸ. ಪಾರ್ವತಿ ದೇವಿಯ ಮಾತುಗಳನ್ನು ಕೇಳಿ ಸಪ್ತರ್ಷಿಗಳು ಅವಳ ಭಕ್ತಿ ವಿಶ್ವಾಸಗಳಿಂದ ಸಂತಸಗೊಂಡು ಅವರು ಭವಾನಿಯನ್ನು ಶಿರಸಾವಂದಿಸಿ ಹಿಮವಂತನ ಬಳಿಗೆ ಹೋದರು. ಸಬು ಪ್ರಸಂಗ ಗಿರಿಪತಿ ಸುನಾವ, ಮದನ ದಹನ ಸುನಿ ಅತಿ ದುಃಖ ಪಾವ, ಬಹುರಿ ಕಹಿ ಉರತಿ ಕರ ಬರದಾನ, ಸುನಿ ಹಿಮವಂತ ಬಹುತ ಸುಖುಮಾನ, ಹೃದಯ ವಿಚಾರಿ ಶಂಭು ಪ್ರಭುತಾಯಿ, ಸಾದರ ಮುನಿ ಬರಲಿಯೇ ಬೋಲಾಯಿ, ಸುದಿನು ಸುದಿನು ಸುಖ ಸುದಿನು ಸುನಖ ತು ಸುಘರಿ ಸೋಚಾಯಿ, बेगी बेद विधि लगन धराई, पत्रि सप्तर्षिनः सोई दीन्हि, गहि पद विनय हिमाचल कीन्हि, जाय विधि विधिन्ह दीन्हि सोपाति, बाचत प्रीति न हृदय समाति, लगन बाची अज सब ही सुनाई, हर्षे मुनि सब सुर समुदायी, सुमन वृष्टि नभ ಭಜನ ಬಾಜೆ, ಮಂಗಲ ಕಲ ಸದಸಹುದಿಸಿ ಸಾಜೆ. ಅವರು ಗಿರಿರಾಜನಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದರು. ಕಾಮದೇವನು ಭಸ್ಮವಾದುದನ್ನು ಕೇಳಿ ಅವನು ದುಃಖಿತನಾದನು. ಮತ್ತೆ ರತಿದೇವಿಗೆ ವರವನ್ನು ಕೊಟ್ಟ ಸಂಗತಿಯನ್ನು ತಿಳಿದು ಹಿಮವಂತನಿಗೆ ತುಂಬಾ ನೆಮ್ಮದಿಯಾಯಿತು. ಶಂಭುವಿನ ಪ್ರಭಾವವನ್ನು ಮನಸ್ಸಿನಲ್ಲೇ ಮೆಲುಕು ಹಾಕಿಕೊಂಡು ಹಿಮವಂತನು ಶ್ರೇಷ್ಠ ಮುನಿಗಳನ್ನು ಆದರದಿಂದ ಸ್ವಾಗತಿಸಿದನು. ಅವರಿಂದ ಶುಭ ದಿನ, ನಕ್ಷತ್ರ ಘಟಗಳನ್ನು ಪರಿಶೀಲಿಸಿ ವೇದೋಕ್ತನಾಗಿ ವಿವಾಹ ಮುಹೂರ್ತವನ್ನು ನಿರ್ಣಯಿಸಿದನು. ಅನಂತರ ಲಗ್ನಪತ್ರಿಕೆಯನ್ನು ಬರೆಸಿ ಅದನ್ನು ಸಪ್ತರ್ಷಿಗಳಿಗೆ ಇತ್ತು ಅವರಿಗೆ ಪಾದಾಭಿವಂದನೆ ಗೈದು ವಿನಂತಿಸಿಕೊಂಡನು. ಅವರು ಆ ಲಗ್ನ ಪತ್ರಿಕೆಯನ್ನು ಬ್ರಹ್ಮದೇವರಿಗೆ ಒಪ್ಪಿಸಿದರು. ಬ್ರಹ್ಮನು ಅದನ್ನು ಓದಿ ಮಹದಾನಂದ ಭರಿತನಾದನು. ಬ್ರಹ್ಮದೇವರು ಲಗ್ನಪತ್ರಿಕೆಯನ್ನು ಓದಿ ಎಲ್ಲರಿಗೂ ಆ ಶುಭವಾರ್ತೆಯನ್ನು ತಿಳಿಸಿದನು. ಅದನ್ನು ಕೇಳಿ ಎಲ್ಲ ಮುನಿಗಳು ದೇವತೆಗಳು ಸಂತೋಷಪಟ್ಟರು. ಆಕಾಶದಿಂದ ಹೂವಿನ ಮಳೆ ಸುರಿಯತೊಡಗಿತು. ಮಂಗಳ ವಾದ್ಯಗಳು ಮೊಳಗಿದವು. 10 ದಿಕ್ಕುಗಳಲ್ಲಿ ಮಂಗಳ ಕಲಶಗಳು ಅಲಂಕರಿಸಲ್ಪಟ್ಟವು. ಲಗೆ ಸವಾರನ ಸಕಲ ಸುರವಾಹನ ವಿವಿಧ ವಿಮಾನ, ಹೋಗಿಸಗುಣ ಮಂಗಲ ಶುಭದ ಕರಹಿ ಅಪಚರಗಾನ. ದೇವತೆಗಳೆಲ್ಲರೂ ತಮ್ಮ ತಮ್ಮ ವಿವಿಧ ವಾಹನಗಳನ್ನು ವಿಮಾನಗಳನ್ನು ಸಜ್ಜುಗೊಳಿಸಿದರು. ಮಂಗಳ ಶಕುನಗಳು ಆಗತೊಡಗಿದವು. ಆನಂದದಿಂದ ಅಪ್ಸರೆಯರು ಹಾಡತೊಡಗಿದರು. ಶಿವಕಿ ಶಂಭು ಗನ ಕರಹಿ ಸಿಂಗಾರ, ಜಟಾಮುಕುಟ ಅಹಿಮೌರು ಸವಾರ, ಕುಂಡಲ ಸಂಕನ ಪಹಿರೆ ಬ್ಯಾಲ, ತನ ವಿಭೂತಿ ಪಟಕೆ ಹರಿಚಾಲ, ಸಸಿಲಲಾಟ ಸುಂದರ ಸಿರ ಗಂಗ, ನಯನ ತೀನಿ ಉಪಬೀತ ಭುಜಂಗ, ಗರಲ ಕಂಠವುರ ನರಸಿರ ಮಾಲ, ಅಸಿವ ಭೀಷ ಶಿವ ಧಾಮ ಕೃಪಾಲ, ಕರ ತ್ರಿಶೂಲ ಆರು ಧಮರು ಬಿರಾಜ, ಚಲೆ ಬಿಸಹ ಚಡಿ ಬಾಜಹಿ ಬಾಜ, देखी शिव ही सुरत्रिय मुसुकाही, बरलायक दुलहिनी जगनाही, विष्णु बिरंचि आदि सुर भ्रात, चढ़ी चढ़ी वाहन बछले बरात, सुर समाज सब भाति अनूप, नहीं बरात दूलह अनुराಪ. ಪ್ರಮಥ ಗಣಗಳು ಶಿವನನ್ನು ಸಿಂಗರಿಸತೊಡಗಿದರು. ಅವನ ಜಟಗಳಿಂದಲೇ ಒಂದು ಮುಕುಟವನ್ನು ರಚಿಸಿದರು. ಅದರ ಮೇಲೆ ಹಾವಿನ ಬಾಸಿಂಗವನ್ನು ಕಟ್ಟಿದರು. ಶಿವನು ಸರ್ಪಗಳ ಕುಂಡಲಗಳನ್ನು ಕಂಕಣಗಳನ್ನು ಧರಿಸಿಕೊಂಡನು. ಸುಂದರ ಶರೀರದಲ್ಲಿ ವಿಭೂತಿಯು ಅಲಂಕರಿಸಿತು. ಬಟ್ಟೆಗೆ ಬದಲಾಗಿ ವ್ಯಾಘ್ರಾಂಬರವನ್ನು ಧರಿಸಿಕೊಂಡನು. ಲಲಾಟದಲ್ಲಿ ಚಂದ್ರನು, ಶಿರದಲ್ಲಿ ಗಂಗೆಯು, ಮುಖದಲ್ಲಿ ತ್ರಿನೇತ್ರಗಳು, ನಾಗಯಜ್ಞೋಪವೀತವು, ಕೊರಳಿನಲ್ಲಿ ಗರಳವು, ಎದೆಯ ಮೇಲೆ ಕಪಾಲ ಮಾಲೆಯು ಶೋಭಿಸುತ್ತಿತ್ತು. ಈ ವಿಧವಾಗಿ ಅವನ ವಿಲಕ್ಷಣ ವೇಷವಿದ್ದರೂ ಕಲ್ಯಾಣಧಾಮನು ಕೃಪಾಳವೂ ಆಗಿದ್ದಾನೆ ಶಿವನು. ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದರಲ್ಲಿ ಢಮರುಗ ಧರಿಸಿ ಮಂಗಳ ವಾದ್ಯಗಳು ಮೊಳಗುತ್ತಿರಲು ನಂದಿಯನ್ನು ಏರಿ ಹೊರಟನು. ಶಿವನನ್ನು ಕಂಡು ದೇವಾಂಗನೆಯರು
ಈ ವರನಿಗೆ ತಕ್ಕದಾದ ವಧುವು ಈ ಜಗತ್ತಿನಲ್ಲೇ ದೊರಕದು ಎಂದು ತಮ್ಮ ತಮ್ಮಲ್ಲಿ ಮಂದಹಾಸವನ್ನು ಬೀರುತ್ತಾ ಅಂದುಕೊಂಡರು. ವಿಷ್ಣು ಬ್ರಹ್ಮನೇ ಮೊದಲಾದ ದೇವತೆಗಳು ತಮ್ಮ ತಮ್ಮ ವಾಹನಗಳನ್ನೇರಿ ದಿಬ್ಬಣವನ್ನು ಬಂದು ಕೂಡಿಕೊಂಡರು. ದೇವತೆಗಳ ಕೋಲಾಹಲದಿಂದ ಸಾಗುವ ಆ ದಿಬ್ಬಣವು ಅತ್ಯದ್ಭುತವಾಗಿದ್ದರೂ ಅದು ವರನಿಗೆ ತಕ್ಕಂತಹ ದಿಬ್ಬಣವಾಗಿರಲಿಲ್ಲ. ವಿಷ್ಣು ಕಹಾ ಅಸ ಬಿಹಸಿ ತಬ್ ವಿಷ್ಣು ಕಹಾ ಅಸ ಬಿಹಸಿ ತಬ ಬೋಲಿ ಸಕಲ ದಿಸಿ ರಾಜ ಬಿಲಗ ಬಿಲಗ ಹೋಯಿ ಚಲಹು ಸಬ ನಿಜ ನಿಜ ಸಹಿತ ಸಮಾಜ. ಆಗ ಮಹಾವಿಷ್ಣು ಎಲ್ಲ ದಿಕ್ಪಾಲಕರನ್ನು ಕರೆದು ನುಡಿದನು, ನೀವೆಲ್ಲರೂ ತಮ್ಮ ತಮ್ಮ ಪರಿವಾರದೊಂದಿಗೆ ಬೇರೆ ಬೇರೆಯಾಗಿಯೇ ಬನ್ನಿ. बर अनुहारी बरातन भाई हसी करे हहु पर पुर जाई विष्णु बचन सुनि सुर मुसुकानी निज निज सेन सहित बिलगानी मन ही मन महेशु मुसकाही हर की भिंग्य बचन नहीं जाही अति प्रिय बचन सुनत प्रिय केरे भृंगी ही प्रेरी सकल गण ठेरे शिव अनुशासन सुनि सब आये प्रभु पद बल जसी सती नाये नाना वाहन नाना वेश बिहसि शिव समझ निज देख कोई मुखहीन विपुल मुख काहू बिनु पद कर कोई बिनु पद पर को ಬಹುಪದ ಬಾಹು ವಿಪುಲ ವಿಪುಲ ನಯನ ಕೋವು ನಯನ ಬಿಹೀನ ಹೃಷ್ಟ ಪುಷ್ಟ ಕೋವು ಶತತನ ಖೀನ. ಸಹೋದರರೇ, ಈ ದಿಬ್ಬಣವು ಮಧುಮಣಿಗನಿಗೆ ತಕ್ಕದಾಗಿಲ್ಲ. ಕಂಡವರ ಊರಿಗೆ ಬಂದು ನಗೆಪಾಟಲಾಗುವರೇನು? ವಿಷ್ಣುವಿನ ಮಾತನ್ನು ಕೇಳಿ ದೇವತೆಗಳು ಮುಗುಳ್ನಗೆ ಬಿರುತ್ತಾ ತಮ್ಮ ಸೈನ್ಯದೊಂದಿಗೆ ಬೇರೆ ಬೇರೆಯಾಗಿಯೇ ಸಾಗಿದರು. ಶಿವನೂ ಕೂಡ ವಿಷ್ಣುವಿನ ಪ್ರಿಯ ವಚನವನ್ನು ಕೇಳಿ ನಕ್ಕು ಶ್ರೀಹರಿಯು ತನ್ನ ವ್ಯಂಗ್ಯ ವಚನಗಳಿಂದ ನನ್ನನ್ನೂ ಬಿಟ್ಟಿಲ್ಲವಲ್ಲ ಎಂದುಕೊಂಡನು. ಆಗ ಶಿವನು ಭೃಂಗಿಯನ್ನು ಕಳಿಸಿ ತನ್ನ ಎಲ್ಲ ಗಣಗಳನ್ನು ಕರೆಸಿಕೊಂಡನು. ಶಿವನ ಆಜ್ಞೆಯಿಂದ ಅವರೆಲ್ಲರೂ ಬಂದು ತಮ್ಮ ಪ್ರಭುವಿನ ಪಾದ ಪದ್ಮಗಳಿಗೆ ವಂದಿಸಿಕೊಂಡರು. ಚಿತ್ರ ವಿಚಿತ್ರವಾದ ಅವರ ವೇಷವನ್ನು ವಾಹನಗಳನ್ನು ನೋಡಿ ಸ್ವತಃ ಶಿವನಿಗೇ ನಗು ಬಂತು. ಕೆಲವರಿಗೆ ಮುಖವೇ ಇಲ್ಲ, ಮತ್ತೊಬ್ಬನಿಗೆ ಮೈ ತುಂಬಾ ಮುಖಗಳು, ಕೆಲವರಿಗೆ ಕೈಕಾಲೇ ಇಲ್ಲ, ಇನ್ನು ಕೆಲವರಿಗೆ ಮೈಯೆಲ್ಲಾ ಕೈಕಾಲುಗಳು. ಕಣ್ಣುಗಳೇ ಇಲ್ಲದವರು ಕೆಲವರಾದರೆ ಕೆಲವರಿಗೆ ಅನೇಕ ಕಣ್ಣುಗಳಿದ್ದವು. ಕೆಲವರು ದಷ್ಟಪುಷ್ಟರಾದರೆ ಮತ್ತೆ ಕೆಲವರು ನರಪೇತಲರಾಗಿದ್ದರು. ಹೀಗೆ ಇವನ ವೇಷವನ್ನೇ ನೋಡಿದರೆ ಶರೀರವೆಲ್ಲವೂ ನಾಗಾಭರಣಗಳಿಂದಲೇ ಅಲಂಕರಿಸಿಕೊಂಡವನು, ಬುಟ್ಟೆಯ ಬದಲಾಗಿ ವ್ಯಾಘ್ರ ಚರ್ಮವನ್ನು ಧರಿಸಿದವನು, ತನ್ನ ಮುಕುಟದಲ್ಲಿರುವಂತಹ ಜಟೆಯಿಂದಲೇ ಕಿರೀಟವನ್ನು ಮಾಡಿಕೊಂಡಿರುವಂತಹವನು. ಇಂತಹ ವಿಚಿತ್ರವಾದ ಶಿವನ ಆಭೂಷಣಗಳಿಗೆ ಚಿತ್ರ ವಿಚಿತ್ರವಾದ ಆತನ ಗಣಗಳು ಜೊತೆ ಇರಬೇಕೇ ಹೊರತು ಪೀತಾಂಬರಧಾರಿಗಳಾಗಿ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡ ದೇವತೆಗಳು ಜೊತೆಯಲ್ಲಿ ಹೊರಟರೆ ಒಬ್ಬರಿಗೊಬ್ಬರು ತಾಳಮೇಳವಾಗುವುದೇ? ವರನಿಗೆ ತಕ್ಕಂತೆಯೇ ವರನ ಗಣವು ಇರಬೇಕೆಂದು ಮಹಾವಿಷ್ಣುವೇ ಸ್ವತಃ ಹಾಸ್ಯ ಮಾಡುತ್ತಾನೆ. ತನಕೀನ ಕೋಯಿ ಅತಿ ಪೀನ ಪಾವನ ಗೋವು ಅಪಾವನ ಗತಿಧರೆ ಭೂಷಣ ಕರಾಲ ಕಪಾಲಕರ ಸಬ ಸದ್ಯ ಸೋನೀತ ತನ ಭರೆ ಕರಸ್ವಾನ ಸುವರ ಶ್ರೀಕಾಲ ಮುಖ ಗಣಭೇಷ ಅಗಣಿತ ಕೋಗನೈ ಬಹು ಜಿನಸ ಪ್ರೇತ ಪಿಸಾಚ ಜೋಗಿ ಜಮಾತ ಭರನತ ನಹಿ ಬನೈ. ಕೆಲವರು ಕ್ಷೀಣಕಾಯರು, ಕೆಲವರು ಸ್ಥೂಲಕಾಯರು, ಕೆಲವರು ಪವಿತ್ರ ವೇಷವನ್ನು ಧರಿಸಿದರೆ ಕೆಲವರು ಅಪವಿತ್ರ ವೇಷದವರು, ಕೆಲವರು ಭಯಂಕರವಾದ ಒಡವೆಗಳನ್ನು ತೊಟ್ಟು ಕೈಯಲ್ಲಿ ಕಪಾಲವನ್ನು ಹಿಡಿದು ತಮ್ಮ ಶರೀರಕ್ಕೆ ಬಿಸಿ ರಕ್ತವನ್ನೇ ಬಳಿದುಕೊಂಡಿದ್ದರು. ಅವರ ಮುಖಗಳು ಕತ್ತೆಗಳಂತೆ, ನಾಯಿಗಳಂತೆ, ಹಂದಿ ಹಾಗೂ ನರಿಗಳಂತೆ ಇದ್ದವು. ಈ ಪ್ರಮಥ ಗಣಗಳ ಅಮಿತ ವೇಷಗಳನ್ನು ಯಾರು ತಾನೇ ಎಣಿಸಬಲ್ಲರು? ಬಹು ವಿಧವಾದ ಪ್ರೇತ, ಪಿಶಾಚಿ ಮತ್ತು ಯೋಗಿನಿಯರ ತಂಡಗಳು ಲೆಕ್ಕಿಸಲಾರದಷ್ಟು ಅಲ್ಲಿದ್ದವು. ನಾಚಹಿ ಗಾವಹಿ ಗೀತ परम तरंगी भूत सभा देखत ಅತಿ ವಿಪರೀತ ಬೋಲಹಿ ವಚನ ವಿಚಿತ್ರ ವಿಧಿ. ಆ ಭೂತ ಪ್ರೇತಗಳು ಪರಮಾನಂದದಿಂದ ಹಾಡುಗಳನ್ನೂ ಹಾಡುತ್ತಾ ನಾಟ್ಯವಾಡುತ್ತಾ ನೋಡಲು ವಿಕಾರವಾಗಿದ್ದು ವಿಚಿತ್ರವಾದ ಧ್ವನಿಗಳಿಂದ ಮಾತನಾಡುತ್ತಿದ್ದವು.
जसदू लघुतसी बनी बराता कौतुक विविध होही मग जाता इहा हिमाचल रचेऊ बिताना अति विचित्र नहीं जाई बखाना शैल सकल जह लगी जह माही रघु विशाल नहीं बरनी सिराही बन सागर सब नदी तलावा हिमगिरि सब कहु नेवत पठाव कामरूप सुंदर तन धारी सहित समाज सहित बर नारी गये सकल तुहि नाचल गेहा गावहि मंगल सहित स्नेहा प्रथम ही गिरि बहु ग्रह सवराये जता जोगु तह सह यथा जोगु तह तह सब चाये पुर शोभा अवलोकि सुहाई लागई लघु ಬಿರಂಚಿ ನಿಪುನಾಯಿ ವರನಂತೆಯೇ ದಿಬ್ಬಣ ಶಿವನ ವೇಷವು ಪೂರ್ವವಾದುದು ಹಿಂದೆಂದೂ ಯಾರೂ ಮಾಡಿಕೊಂಡಿರದಂತಹದ್ದು ನಾಗಾಭರಣ ತಲೆಯಲ್ಲಿ ಜಟಾಭರಣ ಮೈಯಲ್ಲಿ ವ್ಯಾಘ್ರ ಚರ್ಮ ವರನಂತೆಯೇ ದಿಬ್ಬಣ ಮೆರವಣಿಗೆ ದಾರಿಯಲ್ಲಿ ಹೋಗುವಾಗ ವಿಧ ವಿಧವಾದ ಚಮತ್ಕಾರಗಳನ್ನು ಪ್ರದರ್ಶಿಸುತ್ತಾ ಆ ದಿಬ್ಬಣ ಸಾಗುತ್ತಿತ್ತು ಇತ್ತ ಹಿಮವಂತನು ಒಂದು ಅಪೂರ್ವವೂ ಅವರ್ಣನೀಯವೂ ಆದ ವಿವಾಹ ಮಂಟಪವನ್ನು ರಚಿಸಿದನು ಜಗತ್ತಿನ ಎಲ್ಲ ಸಣ್ಣ ಪುಟ್ಟ ವರ್ಣನಾತೀತವಾದ ಲೆಕ್ಕವಿಲ್ಲದಷ್ಟು ಬೆಟ್ಟ ಗುಡ್ಡಗಳಿಗೆ ವನ ಸಮುದ್ರ ನದಿ ಕೆರೆ ಕಟ್ಟೆ ಮೊದಲಾದವುಗಳನ್ನು ಆತ ಆಮಂತ್ರಿಸಿದ್ದ ಕಾಮರೂಪಿಗಳಾದ ಅವರೆಲ್ಲರೂ ಸುಂದರ ಶರೀರಗಳನ್ನು ಧರಿಸಿ ತಮ್ಮ ಪತ್ನಿ ಪರಿವಾರದೊಂದಿಗೆ ಹಿಮವಂತನ ಅರಮನೆಗೆ ಬಂದು ಸೇರಿದರು ಸ್ವತಃ ಜಡನು ಪರ್ವತ ಶ್ರೇಷ್ಠನೂ ಆದಂತಹ ಹಿಮವಂತನು ಜಗತ್ತಿನಲ್ಲಿ ಬರುವ ಎಲ್ಲ ಪ್ರಕೃತಿ ಸ್ವರೂಪರನ್ನು ಆಹ್ವಾನಿಸಬೇಕಲ್ಲವೇ ಎಲ್ಲರೂ ಸ್ನೇಹದಿಂದ ಮಂಗಳ ಗೀತೆಗಳನ್ನು ಹಾಡಿದರು ಪರ್ವತರಾಜನು ಅನೇಕ ಅತಿಥಿ ಗೃಹಗಳನ್ನು ಅಲಂಕರಿಸಿ ಅತಿಥಿಗಳಿಗಾಗಿ ಏರ್ಪಡಿಸಿಟ್ಟಿದ್ದನು ಬಂದವರು ತಮಗೆ ತಕ್ಕುದಾದ ವಸತಿ ಗೃಹಗಳಲ್ಲಿ ತಂಗಿದರು ಮನೋಹರವಾದ ನಗರದ ಚೆಲುವನ್ನು ನೋಡಿದ ಮೇಲೆ ಬ್ರಹ್ಮನ ಸೃಷ್ಟಿ ರಚನಾ ಚಾತುರ್ಯವೂ ಕೂಡ ಸಪ್ಪೆ ಎನಿಸುವಂತಿತ್ತು ಲಘುಲಾಗ ಬಿದಿಕಿ ನಿಪುಣತಾ ಅವಲೋಕಿ ಪುರಶೋಭಾ ಸಹಿ ಬನಭಾಗ ಕೂಪ ತಡಾಗ ಸರಿತಾ ಸುಭಗ ಸಬ ಸಕಯಿಕೋ ಕಹಿ ಮಂಗಲ ವಿಪುಲ ತೋರಣ ಪತಾಕ ಕೇತು ಗ್ರಹ ಗ್ರಹ ಸೋಕಹಿ ಸೋಹಿ ಬನಿತಾ ಪುರುಷ ಸುಂದರ ಚತುರ ಛಬಿ ದೇಖಿ ಮುನಿಮನ ಮೋಹಹಿ ನಿಜವಾಗಿ ಆ ನಗರ ವೈಭವವು ಬ್ರಹ್ಮಸೃಷ್ಟಿಯನ್ನು ಮೀರಿಸುವಂತಿತ್ತು ವನ ಉಪವನ ಕೆರೆ ಕಟ್ಟೆ ಬಾವಿ ನದಿಗಳೆಲ್ಲವುಗಳ ಶೋಭೆಯು ವರ್ಣನಾತೀತವಾದುದು ಪ್ರತಿಯೊಂದು ಮನೆಯು ಮಂಗಳ ತೋರಣಗಳಿಂದ ಧ್ವಜ ಪತಾಕೆಗಳಿಂದ ಸಿಂಗರಿಸಲ್ಪಟ್ಟಿತ್ತು ಅಲ್ಲಿಯ ಸುಂದರ ಚತುರ ಸ್ತ್ರೀ ಪುರುಷರ ಸೌಂದರ್ಯವು ಮುನಿಗಳ ಮನಸ್ಸೂ ಕೂಡ ಮೋಹಗೊಳ್ಳುವಂತೆ ಇತ್ತು ಜಗದಂಬಾ ಜಹ ಅವತರೀಸೋ ಪುರುಭರನಿ ಕಿ ಜಾಯಿ ರಿದ್ಧಿ ಸಿದ್ಧಿ ಸಂಪತ್ತಿ ಸುಖ ನಿತ ನೂತನ ಅಧಿಕಾಯಿ ಜಗನ್ಮಾಯೆಯು ಅವತರಿಸಿದ ಆ ನಗರ ಶೋಭೆಯನ್ನು ಹೇಗೆ ತಾನೇ ವರ್ಣಿಸಲು ಸಾಧ್ಯ ಅಲ್ಲಿ ರಿದ್ಧಿ ಸಿದ್ಧಿ ಸುಖ ಸಂಪತ್ತುಗಳು ಒಂದೇ ಕಡೆ ನೆಲೆಸಿ ನಿತ್ಯ ನೂತನವಾಗಿ ವರ್ತಿಸುತ್ತಲೇ ಇದ್ದವು ನಗರ ನಿಕಟ ಭರಾತ ಸುನಿಯಾಯಿ ಪುರಕರ ಭರು ಶೋಭಾ ಅಧಿಕಾಯಿ ಕರಿಬನಾವ ಸಜಿ ವಾಹನ ನಾನಾ ಚಲೇಲೇನ ಸಾದರ ಅಗವಾನ ಹಿಯ ಹರಷೆ ಸುರಸೇನ ನಿಹಾರಿ ಹರಿಹಿ ದೇಖಿ ಭತಿ ಭಯೇ ಸುಖಾರಿ ಶಿವ ಸಮಾಜ ಜಬ ದೇಖನ ಲಾಗೆ ಬಿಡರಿ ಚಲೆ ವಾಹನ ಸಬ ಭಾಗೆ ಧರಿ ಧೀರ ಜುತಃ ರಹೇ ಸಯಾನೆ ಬಾಲಕ सबलै जीव पराने गये भवन पूछहि पितु माता कहहि बचन भय कंपित गाता कही आकाह कही जाई न बाता जमकर धार की दौ बरियाता बरु बौराह बसह असवारा ಬ್ಯಾಲ ಕಪಾಲ ವಿಭೂಷಣ ಚಾರ ದಿಬ್ಬಣವು ನಗರದ ಸಮೀಪಕ್ಕೆ ಬರುತ್ತಿದ್ದಂತೆ ನಗರದ ಜನರ ಸಡಗರ ಹೇಳತೀರದು
ಇದರಿಂದ ನಗರದ ಚೆಲುವು ಇಮ್ಮಡಿಸಿತು. ಗಂಡಿನವರನ್ನು ಎದುರುಗೊಳ್ಳುವ ಜನರು ಅಲಂಕಾರ ಮಾಡಿಕೊಂಡು ನಾನಾ ವಿಧವಾದ ವಾಹನಗಳನ್ನು ಸಿದ್ಧಪಡಿಸಿಕೊಂಡು ಆದರದಿಂದ ಸ್ವಾಗತಕ್ಕೆ ಹೊರಟರು. ಸುರರ ಸಮಾಜವನ್ನು ಕಂಡು ಎಲ್ಲರೂ ಹರ್ಷಗೊಂಡರು. ಅದರಲ್ಲೂ ಭಗವಾನ್ ವಿಷ್ಣುವನ್ನು ನೋಡಿ ಹೆಚ್ಚಾಗಿ ಹರ್ಷ ಪುಲಕಿತರಾದರು. ಆದರೆ ಶಿವನ ಪರಿವಾರವನ್ನು ಕಂಡಾಗ ಅವರ ಆನೆ, ಕುದುರೆ ಮೊದಲಾದ ವಾಹನಗಳೆಲ್ಲ ಹೆದರಿ ಓಡತೊಡಗಿದವು. ಕೆಲವು ತಿಳುವಳಿಕೆ ಇದ್ದ ಹಿರಿಯರು ಮಾತ್ರ ಹೇಗೋ ಧೈರ್ಯ ತಂದುಕೊಂಡು ಅಲ್ಲಿಯೇ ನಿಂತಿದ್ದರು. ಶಿವನನ್ನು ಎದುರಿಸಿ ನಿಲ್ಲಲು ಸಾಮಾನ್ಯರಿಂದ ಸಾಧ್ಯವಾದೀತೆ. ಆದರೆ ಮಕ್ಕಳು ಮಾತ್ರ ಪ್ರಾಣ ಭಯದಿಂದ ಕಾಲಿಗೆ ಬುದ್ಧಿ ಹೇಳಿದರು. ಮನೆ ಸೇರಿದ ಬಳಿಕ ಗಾಬರಿಗೊಂಡ ಅವರನ್ನು ತಂದೆ ತಾಯಂದಿರು ಕೇಳಿದಾಗ ಅವರು ನಡುಗುತ್ತಾ ಹೀಗೆಂದರು: ಏನು ಹೇಳುವುದು, ಮಾತೇ ಹೊರಡುವುದಿಲ್ಲ. ಇದೇನು ಮದುವೆಯ ದಿಬ್ಬಣವೋ ಅಥವಾ ಯಮನ ಸೈನ್ಯವೋ ಕಾಣೆವು. ಮದುಮಗನು ಅಂತೂ ಹುಚ್ಚಪ್ಪ. ಅವನು ಎತ್ತಿನ ಮೇಲೆ ಕುಳಿತುಕೊಂಡು ಬರುತ್ತಿದ್ದಾನೆ. ಹಾವುಗಳು, ಕಪಾಲ, ಕಾಪಾಲ, ಭಸ್ಮ ಇವೇ ಅವನ ಒಡವೆಗಳು. ಕನಚಾರ ಬ್ಯಾಲ ಕಪಾಲ ಭೂಷಣ ನಗನ ಜಟಿಲ ಭಯಂಕರ ಸಗಭೂತ ಪ್ರೇತ ಪಿಶಾಚ ಜೋಗಿನಿ ಬಿಕಟ ಮುಖ ರಜನೀಚರ ಜೋ ಜಿಯಾತ रही बरात देखत पुण्य बढ़ते ही कर सही देखी ही सो उमा बिबाहु घर घर बाता ಹಸಿ ಕನ್ನ ಕಹಿ. ಮಧುವಣಿಗನು ಶರೀರದಲ್ಲೆಲ್ಲ ಬೂದಿ ಹಚ್ಚಿಕೊಂಡಿರುವವನು, ಸರ್ಪಗಳನ್ನು ಕಪಾಲಗಳನ್ನು ಆಭೂಷಣವನ್ನಾಗಿ ಧರಿಸಿರುವವನು. ಅವನು ದಿಗಂಬರನು, ಜಟಾಧಾರಿಯೂ ಆಗಿ ಭಯಂಕರವಾಗಿರುವನು. ಅವನ ಸಂಗಡ ಭಯಾನಕ ಮುಖಗಳುಳ್ಳ ಭೂತ, ಪ್ರೇತ, ಪಿಶಾಚ, ಯೋಗಿನಿಗಳು, ರಾಕ್ಷಸರು ಇದ್ದಾರೆ. ಈ ವರ್ಣ ದಿಬ್ಬಣವನ್ನು ನೋಡಿ ಬದುಕಿರುವವನು ಪುಣ್ಯಾತ್ಮನೇ ಸರಿ. ಆ ಬದುಕಿ ಉಳಿದವನು ಮಾತ್ರ ಪಾರ್ವತಿಯ ವಿವಾಹವನ್ನು ನೋಡಬಲ್ಲನು. ಪ್ರತಿ ಮನೆಗಳಲ್ಲಿಯೂ ಹುಡುಗರು ಇದನ್ನೇ ಹೇಳುತ್ತಿದ್ದಾರೆ. ಸಮझी ಮಹೇಶ ಸಮಾಜ ಸಬ ಜನನಿ ಜನಕ ಮುಸುಕಾಹಿ ಬಾಲ ಭುಜಿಯೇ ವಿವಿಧ ವಿಧಿ ನಿಡರ ಹೋಹು ಡರು ನಾಹಿ. ಅದೆಲ್ಲವೂ ಶಿವನ ಪರಿವಾರವೆಂದು ತಿಳಿದುಕೊಂಡಂತಹ ಹಿರಿಯರು ನಕ್ಕು ಬಿಟ್ಟರು. ಅವರ ಮಕ್ಕಳನ್ನು ಹೆದರಬೇಡಿರಿ ಎಂದು ಅನೇಕ ವಿಧದಿಂದ ಸಮಾಧಾನಪಡಿಸಿದರು. ಲೈ ಅಗವಾನ ಬರಾತ ಹಿ ಆಯೆ ದಿಯೆ ಸಬ ಹಿ ಜನವಾಸ ಸುಹಾಯೆ ಮೈನಾ ಶುಭ ಆರತಿ ಸವಾರಿ ಸಂಗ ಸುಮಂಗಲ ಗಾವಹಿ ನಾರಿ ಕಂಚನ ಥಾರ ಸೋಹ ಬರ ಪಾನಿ ಪರಿಚನ ಚಲಿ ಭರಹಿ ಹರಶಾನಿ ವಿಕಟ ಬೇಷ ರುದ್ರ ಹಿ ಜಬ ದೇಖ ಅಬಲನ್ ಹವೂರ ಭಯವು ವಿಶೇಷ ಭಗಿ ಭವನ ಪೈಠಿ ಅತಿ ತ್ರಾಸ ಗಯೇ ಮಹೇಶು ಜಹಾ ಜನವಾಸ ಮೈನಾ ಹೃದಯ ಭಯವು ಭುಕು ಭಾರಿ ಲಿನ್ಹಿ ಬೋಲಿ ಗಿರಿ ಸಕುಮಾರಿ ಅಧಿಕ ಸನೇಹ ಗೋದ ಬೈಠಾರಿ श्याम सरोजनयन भरे बारी जेहि विधि तुमहि रूप असदीन्हा तिहि जಡ ಬರು ಬಾವುರ ಕಸಕೀನ್ಹ. ಎದುರುಗೊಳ್ಳುವ ಜನರು ಗಂಡಿನವರನ್ನು ಆದರದಿಂದ ಸ್ವಾಗತಿಸಿ ಅವರನ್ನು ಕರೆತಂದರು. ಎಲ್ಲರನ್ನೂ ಒಳ್ಳೆಯ ಬಿಡದಿಗಳಲ್ಲಿ ಇಳಿಸಲಾಯಿತು. ಪಾರ್ವತಿಯ ತಾಯಿಯಾದ ಮೈನಾದೇವಿಯು ಶುಭ ಆರತಿಯನ್ನು ಅಣಿ ಮಾಡಿಕೊಂಡಳು. ಇತರ ಸುಮಂಗಲಿಯರು ಮಂಗಳ ಗೀತೆಗಳನ್ನು ಹಾಡತೊಡಗಿದರು. ಮೈನಾದೇವಿಯು ಬಂಗಾರದ ಆರತಿ ತಟ್ಟೆಯನ್ನು ಸುಂದರವಾಗಿ ಕೈಗಳಲ್ಲಿ ಹಿಡಿದುಕೊಂಡು ಸೀಮಾಂತ ಪೂಜೆಗಾಗಿ ಹೊರಟು ಶಿವನನ್ನು ನೋಡಿದಳು. ಜೊತೆಯಲ್ಲಿದ್ದ ಸ್ತ್ರೀಯರು ಮಹಾದೇವನನ್ನು ನೋಡುತ್ತಲೇ ಭಯಚಕಿತರಾದರು. ಅವರೆಲ್ಲರೂ ಭಯಗೊಂಡು ತಮ್ಮ ಮನೆಯೊಳಗೆ ಸೇರಿಕೊಂಡರು. ಶಿವನು ತನಗಾಗಿ ನಿಗದಿಪಡಿಸಿದ ಬಿಡದಿಯನ್ನು ಪ್ರವೇಶಿಸಿದನು. ಮೈನಾದೇವಿಗಂತೂ ದುಃಖವೇ ಒತ್ತರಿಸಿ ಬಂತು. ಆಕೆಯು ಪಾರ್ವತಿಯನ್ನು ತನ್ನ ಬಳಿಗೆ ಕರೆಸಿಕೊಂಡಳು. ಪ್ರೇಮದಿಂದ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ನೀಲ ಕಮಲದಂತಿರುವ ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಂಡು ಎಂತೆಂದಳು: ಮಗು, ಏನು ಮಾಡಿಬಿಟ್ಟಿರುವೆ? ಮೂರ್ಖನಾದ ವಿಧಾತನು ನಿನ್ನನ್ನು ಇಷ್ಟು ಸುಂದರವಾಗಿ ಸೃಷ್ಟಿಸಿ ನಿನಗೆ ಒಬ್ಬ ಹುಚ್ಚಪ್ಪನನ್ನು ಪತಿಯಾಗಿ ಸೃಷ್ಟಿಸಿದನಲ್ಲ. ನೀನು ನೋಡಿದರೆ ಇಷ್ಟು ಸುಂದರವಾಗಿರುವೆ. ಜಗನ್ಮಾತೆ, ಆತ ನೋಡಿದರೆ ಸ್ಮಶಾನವಾಸಿ, ಮೈಯೆಲ್ಲಾ ನಾಗಾಭರಣಗಳು, ಮೈಯೆಲ್ಲಾ ವಿಭೂತಿ, ತಲೆಗೆ ಜಟೆಯೇ ಕಿರೀಟ. ಇಂತಹವನನ್ನು ಹೇಗೆ ವರಿಸಿ ಅಂತಹವನೊಡನೆ ಹೇಗೆ ಬದುಕುವೆ? ತಾಯಿಯಾದವಳ ಚಿಂತೆ ತಾಯಿಗೆ, ಆದರೆ ಮಗಳಿಗೆ ಗೊತ್ತು.
ತನ್ನ ವರನಾಗುವವನು, ತನ್ನ ಪತಿಯಾಗುವವನ ಯೋಗ್ಯತೆ ಏನೆಂದು ಹೊರಗಿನ ರೂಪವನ್ನು ನೋಡಿಯೇ ನಾವು ವ್ಯಕ್ತಿಯನ್ನು ನಿರ್ಧರಿಸಿ ಬಿಡುತ್ತೇವೆ. ಆದರೆ ಹೃದಯವನ್ನು ಬಲ್ಲಂತಹ ಸತಿಯಾದ ಆ ಪಾರ್ವತಿಗೆ ತನ್ನ ತನ್ನ ಪತಿಯಾದಂತಹ ಆ ಶಿವನು ಏನೆಂದು, ಆತನ ಹೃದಯವು ಏನೆಂದು ತಿಳಿದಿಲ್ಲವೇ? ಕಸಕೀನ್ಹ ಬರು ಬೌರಾಹ ಬಿದಿ ಜೇಹಿ ತುಮಹಿ ಸುಂದರತಾದಯಿ ಜೋ ಫಲು ಚಹಿ ಆ ಸುರತರುಹಿ ಸೋ ಬರಬಸ ಬಬೂರಹಿ ಲಾಗಯಿ ತುಮ ಸಹಿತ ಗಿರಿತೆ ಗಿರೌ ಪಾವಕ ಜರೌ ಜಲನಿಧಿ ಮಹುಪರೌ ಗರು ಜಾವು ಅಪಜಸು ಹೋವು ಜಗಜೀವತ ವಿಬಾಹು ನಹೌ ಕರೌ. ನಿನ್ನನ್ನು ಇಷ್ಟೊಂದು ರೂಪವತಿಯಾಗಿ ಸೃಷ್ಟಿಸಿರುವ ವಿಧಾತನು ನಿನಗೆ ಇಂತಹ ಹುಚ್ಚ ವರನನ್ನು ಹೇಗೆ ಸೃಷ್ಟಿಸಿದ? ಕಲ್ಪವೃಕ್ಷದಲ್ಲಿ ಬಿಡಬೇಕಾದ ಹಣ್ಣು ಈ ಜಾಲಿಯ ಮರದಲ್ಲಿ ಹೇಗೆ ಬದುಕುವುದು, ಹೇಗೆ ಬರುವುದು? ನಾನು ನಿನ್ನನ್ನು ಕಟ್ಟಿಕೊಂಡು ಬೆಟ್ಟದಿಂದ ಕೆಳಕ್ಕೆ ಧುಮುಕಿಯೋ, ಬೆಂಕಿಗೆ ಬಿದ್ದೋ, ಇಲ್ಲವೇ ಸಮುದ್ರಕ್ಕೆ ಹಾರಿಯೋ ಪ್ರಾಣ ಕಳೆದುಕೊಂಡು ಬಿಡುತ್ತೇನೆ. ನನ್ನ ಮನೆ ಹಾಳಾದರೂ ಚಿಂತೆ ಇಲ್ಲ, ಜಗತ್ತಿನಲ್ಲಿ ಅಪಕೀರ್ತಿಯು ಹಬ್ಬಿದರೂ ಅಡ್ಡಿಯಿಲ್ಲ. ಆದರೆ ನನ್ನ ಜೀವವಿರುವ ತನಕ ಇಂತಹ ಹುಚ್ಚಪ್ಪನಿಗೆ ನಿನ್ನನ್ನು ಕೊಡಲಾರೆ. ಬಯಿ ಬಿಕಲ ಅಬಲ ಸಕಲ ದುಃಖಿತ ದೇಕಿ ಗಿರಿನಾರಿ ಪರಿಬಿಲಾಪುರೋದತಿ ಬದತಿ ಸುತಾಸನೇಹು ಸಭಾರಿ. ಹಿಮವಂತನ ಹೆಂಡತಿ ತನ್ನಮ್ಮ ತಾಯಿ ಈ ರೀತಿ ಶೋಕಿಸುತ್ತಿರುವುದನ್ನು ಕಂಡು ಇತರ ಸ್ತ್ರೀಯರು ಕೂಡ ದುಃಖಿತರಾದರು. ಮೈನಾದೇವಿಯು ತನ್ನ ಮಗಳ ಪ್ರೀತಿಯನ್ನು ನೆನೆದು ವಿಲಪಿಸುತ್ತಿದ್ದಳು. ಕಣ್ಣೀರು ಸುರಿಸುತ್ತಾ ಆಕೆ ಹೇಳುತ್ತಿದ್ದಳು, ನಾರದ ಕರಮೈ ಗಾಹ ಬಿಗಾರ ಭವನು ಮೋರ ಜಿನ ಬಿಸತವು ಚಾರ ಅಸ ಉಪದೇಶವು ಮಹಿ ಜಿನ ದೀನ್ಹ ಬೌರೇ ಬರಹಿಲಾಗಿ ತಪು ಕೀನ್ಹ ಸಾಚೆ ಹುವು ನಕೆ ಮೋಹನ ಮಾಯ ಉದಾಸೀನ ಧನು ಧಾಮು ನ ಜಾಯ ಪರಘರ ಪಾಘ ಪರಘರ ಘಾಲ ಕಲಾ ಜನ ಬೀರ ಭಾಜಕಿ ಭಜಾನ ಪ್ರಸವ ಕೈ ಪೀರ ಜನನಿ ಜಿಕಲ ಸಲೋಕಿ ಭವಾನಿ ಬೋಲಿ ಜುತ ಬಿಬೇಕ ಮೃದು ಬಾನಿ ರಸ ಬಿಚಾರಿ ಸೋಚಹಿ ಮತಿ ಮಾತಾ ಸುನಠರಯಿ ಜೋ ರಚಯಿ ವಿಧಾತ ಕರಮ लिखा जो पावुर नाहु तौकस दो सुलघाइय काहू तुम सन मिटहि की विधि के अंक ಮಾತುಭ್ಯರ್ಥ ಜನಿಲೇಹು ಕಲಂಕ. ಇಂತಹ ಹುಚ್ಚನಿಗಾಗಿ ತಪಸ್ಸು ಮಾಡಲು ಪಾರ್ವತಿಗೆ ಉಪದೇಶಿಸಿ ನನ್ನ ಮನೆಯನ್ನು ಹಾಳುಗೆಡಹಿದ ಆ ನಾರದನಿಗೆ ನಾನು ಯಾವ ಅಪಕಾರವನ್ನು ಮಾಡಿದ್ದೆ? ನಿಜವಾಗಿಯೂ ಆ ನಾರದನಿಗೆ ಯಾರ ಮೇಲೂ ಪ್ರೇಮ ಮಮಕಾರಗಳು ಇಲ್ಲ, ಹಣಕಾಸು ಇಲ್ಲ, ಮನೆ ಮಠ ಮೊದಲೇ ಇಲ್ಲ, ಹೆಂಡತಿಯಂತೂ ಇಲ್ಲವೇ ಇಲ್ಲ. ಇಂತಹ ಉದಾಸೀನನಾದ ಆ ನಾರದ ಕಂಡವರ ಮನೆಯನ್ನು ಹಾಳು ಮಾಡಲು ಹೊರಟಿರುವನು. ಅವನಿಗೆ ಯಾರ ಭಯವೂ ಇಲ್ಲ, ನಾಚಿಕೆಯೂ ಇಲ್ಲ. ಬಂಜೆಯು ಹೆರಿಗೆಯ ನೋವನ್ನು ತಿಳಿಯಬಲ್ಲಳೆ. ಮಕ್ಕಳಿದ್ದರೆ ತಾನೆ ಮದುವೆಯಾಗಿ ಮಕ್ಕಳಿದ್ದರೆ ತಾನೆ ಆತನಿಗೆ ತಿಳಿಯುತ್ತಿತ್ತು. ಹೀಗೆ ದುಃಖಿತಳಾದ ತಾಯಿಯನ್ನು ಕಂಡು ಪಾರ್ವತೀ ದೇವಿಯು ವಿವೇಕಯುಕ್ತವಾಗಿ ಮೃದು ಮಧುರವಾಗಿ ಇಂತೆಂದಳು, ಅಮ್ಮ, ವಿಧಿಯ ಬರಹವನ್ನು ಯಾರು ತಪ್ಪಿಸಲಾರರು ಎಂದುಕೊಂಡು ಮನಸ್ಸನ್ನು ಗಟ್ಟಿಯಾಗಿಸಿಕೊ. ನಿನ್ನ ಪ್ರಾರಬ್ಧದಲ್ಲಿ, ಅಂದರೆ ನನ್ನ ಪ್ರಾರಬ್ಧದಲ್ಲಿ ಒಂದೊಮ್ಮೆ ಹುಚ್ಚ ಗಂಡನೇ ಇದ್ದರೆ ಬೇರೆಯವರನ್ನು ನಿಂದಿಸಿ ಪ್ರಯೋಜನವೇನು? ಅಮ್ಮ, ವಿಧಿಯ ಬರಹವನ್ನು ನೀನು ತೊಡೆಯಬಲ್ಲೆಯ? ಸುಮ್ಮನೆ ಮಾತಾಡಿ ಏಕೆ ಕಳಂಕವನ್ನು ತಂದುಕೊಳ್ಳುವೆ? ಏಕೆಂದರೆ ವರನ ದಿಬ್ಬಣವು ಮನೆಯ ಬಾಗಿಲಿಗೆ ಬಂದಾಗಿದೆ. ಈಗ ಅತ್ತೆಯಾಗುವವಳು ಈ ರೀತಿಯಾಗಿ ಮಾತನಾಡಿದರೆ ವರನ ಕಡೆಯವರು ಏನೆಂದುಕೊಂಡಾರು? ಹಾಗೂ ಲೋಕವು ಯಾವ ರೀತಿಯಲ್ಲಿ ನಿಂದಿಸಿತು? ತನ್ನ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಒಪ್ಪಿಕೊಳ್ಳುತ್ತೇನೆಂದು ತಾಯಿಗೆ ಸಮಾಧಾನವನ್ನು ಹೇಳುತ್ತಿರುವಳು. ಶಿವನ ಹೃದಯ ಹೇಗೆಂದು ಪಾರ್ವತಿ ಎಷ್ಟೇ ಬಣ್ಣಿಸಿದರೂ ಆ ಮೈನಾದೇವಿಗೆ ಅರ್ಥವಾದೀತೆ. ತಾಯಿಯ ಹೃದಯ ನೋಡುವುದು ಚೆನ್ನಾಗಿ ಅಲಂಕರಿಸಿಕೊಂಡ ಅತ್ಯಂತ ಸುಂದರವಾದಂತಹ, ಸಾಕಷ್ಟು ಐಶ್ವರ್ಯವಿರುವಂತಹ ಇಂತಹ ಬಾಹ್ಯಾಡಂಬರಗಳನ್ನೇ ತಂದೆ ತಾಯಿಗಳು ನೋಡುತ್ತಿರುವರೇ ಹೊರತು ಹೃದಯದಲ್ಲಿ ಏನಿದೆ ಎಂಬುದನ್ನು ಸತಿಪತಿಯರಷ್ಟೇ ಪರಸ್ಪರ ಬಲ್ಲವರಲ್ಲವೇ?
जनिलेहु मातु कलंकु करुणा परिहरहु अवसर नाही दुख सुख जो लिखा लीला हमारे जाब जहा पाव बतही सुनी उम बचन विनीत कोमल सकल अबला सोचही ಬಹುಭಾತಿ ಬಿದಿಹಿ ಲಗಾಯಿ ದೂಷಣ ನಯನ ಭಾರಿ ವಿಮೋಚಹಿ. ಅಮ್ಮ, ಅನಾವಶ್ಯಕವಾದ ಕಲಂಕವನ್ನು ಏಕೆ ಪಡೆಯುವೆ? ಅಳಬೇಡ, ವಿಷಾದ ಪಡುವ ಸಮಯ ಇದಲ್ಲ. ನನ್ನ ಹಣೆಯಲ್ಲಿ ಬರೆದ ಸುಖ ದುಃಖಗಳನ್ನು ನಾನು ಎಲ್ಲಿಗೆ ಹೋದರೂ ಅನುಭವಿಸಿಯೇ ತೀರಬೇಕು. ಅದು ತಪ್ಪದು. ಪಾರ್ವತೀ ದೇವಿಯ ಈ ವಿನಯಯುಕ್ತ ಕೋಮಲ ವಚನಗಳನ್ನು ಕೇಳಿ ಆ ಹೆಂಗಸರೆಲ್ಲರೂ ಮತ್ತಷ್ಟು ದುಃಖಕ್ಕೆ ಗುರಿಯಾದರು. ಪರಿಪರಿಯಾಗಿ ವಿಧಿಯನ್ನು ಹಳೆಯುತ್ತಾ ಕಣ್ಣೀರು ಸುರಿಸತೊಡಗಿದರು. ಮುಂದೆಯೂ ಹಾಗೆ ಕೈಲಾಸ ಪರ್ವತದ ಶೀತಲ ಹಿಮದಲ್ಲಿ ಶಿವನ ಮನೆ. ಅಲ್ಲಿಯೇ ಶಿವ ಯಾವ ಮನೆಯೂ ಇಲ್ಲದೆ, ಯಾವ ಆಭರಣಗಳೂ ಇಲ್ಲದೆ, ಯಾವ ವೈಭವ ವೈಡೂರ್ಯಗಳು, ಯಾವ ಆಡಂಬರಗಳೂ ಇಲ್ಲದೆ ಸರಳವಾದಂತಹ ಜೀವನ. ಆದರೆ ಪಾರ್ವತಿ ಮಾತ್ರ ಅವನೊಂದಿಗೆ ಸದಾ ತೃಪ್ತಳು. ಭಗವಂತ ಶಿವ ಬಯಸಿದರೆ ಸಕಲ ಜಗತ್ತಿನ ಐಶ್ವರ್ಯವನ್ನೇ ತನ್ನ ಭಕ್ತರಿಗೆ ಧಾರೆ ಎರೆಯಬಲ್ಲ. ಆದರೆ ಸ್ವತಃ ಅವನಿಗೆ ಯಾವುದರ ಮೇಲೂ ಆಸಕ್ತಿ ಇಲ್ಲ. ಭಕ್ತನು ಬಯಸಿದರೆ ಜಗದೇಕ ವೀರನಾಗಿಸಬಲ್ಲ. ಜಗತ್ತಿನ ಜಗತ್ತಿನ ಸಂಪೂರ್ಣ ಒಡೆತನವನ್ನು ಅವರಿಗೆ ಕೊಡಬಲ್ಲ. ಸ್ವತಃ ಅಖಿಲಾಂಡ ಜಗತ್ತಿಗೂ ಒಡೆಯನು ಶಿವ. ಆದರೆ ತನ್ನ ಪಾಡಿಗೆ ತಾನು ನಿರಾಡಂಬರನಾಗಿ ಹಿಮವದ ಗುಹೆಯೊಂದರಲ್ಲಿ ಸದಾ ತಪಸ್ಸಿನಲ್ಲಿ, ಸದಾ ಧ್ಯಾನ ಸಮಾಧಿಯಲ್ಲಿಯೇ ಮಗ್ನ. ಪಾರ್ವತಿಗೆ ಅವನಲ್ಲಿಯೇ ಅತ್ಯಂತ ವ್ಯಾಮೋಹ. ಪಾರ್ವತಿಗೆ ಬೇಕಾಗಿರುವುದು ಶಿವನೇ. ದೇಹಿ ಅವಸರ ನಾರದ ಸಹಿತ ಆರು ಋಷಿ ಸಪ್ತ ಸಮೇತ ಸಮಾಚಾರ ಸುನಿ ತುಹಿನಗಿರಿ ಗವನೆ ತುರತ ನಿಕೇತ. ಪಾರ್ವತಿಯ ವಿವಾಹ ವಾರ್ತೆಯನ್ನು ಕೇಳಿ ಆಗಲೇ ನಾರದ ಮಹರ್ಷಿಗಳು ಸಪ್ತರ್ಷಿಗಳ ಜೊತೆಗೆ ಹಿಮವಂತನ ಮನೆಗೆ ಬಂದರು. तब नारद सब ही समझावा पूरब कथा प्रसंग सुनावा मयना सत्य सुनह मम बानी जगदम्बा तव सुता भवानी अजा अनादि शक्ति अभिनाशिनी सदा शंभु अरधंग निवासिनी जग संभव पालय लयकारिणी निज लीला बपुधारिणी जनमी प्रथम दत्त गृह चायी नामु सती सुंदर तनु पाई सहु सती शंकर ही विवाही कथा प्रसिद्ध सकल जग माही एक बार आवत शिव संग देखी रघुकुल कमल पतंग भयवु मोहु शिव कहान कीन्हा ಭ್ರಮ ಬಸಬೇಶು ಸಿಯಾ ಕರಲೇನ್ಹಾ. ಆಗ ನಾರದರು ಉಮಾದೇವಿಯ ಪೂರ್ವ ವೃತ್ತಾಂತವನ್ನು ತಿಳಿಸಿ ಎಲ್ಲರನ್ನೂ ಸಮಾಧಾನಗೊಳಿಸಿದರು. ಮೈನಾದೇವಿಯೇ, ನನ್ನ ಮಾತು ನಿಜವೆಂದು ನಂಬು. ನಿನ್ನ ಮಗಳು ಸಾಕ್ಷಾತ್ ಜಗಜ್ಜನನಿ ಭವಾನಿ. ಇವಳು ಆದ್ಯಂತರಹಿತಳಾದ ಶಕ್ತಿ ಸ್ವರೂಪಿಣಿ, ಶಿವನಿಗೆ ಸರ್ವದಾ ಅರ್ಧಾಂಗಿನಿಯು, ಲೋಕ ಸೃಷ್ಟಿ ಸ್ಥಿತಿ ಲಯಕಾರಿಣಿಯು. ಇಚ್ಛಾ ಮಾತ್ರದಿಂದ ಮಾಯಾ ಶರೀರವನ್ನು ಧರಿಸುತ್ತಾಳೆ. ಹಿಂದೆ ಇವಳು ದಕ್ಷ ಬ್ರಹ್ಮನ ಮಗಳಾಗಿ ಸತಿ ಎಂಬ ಹೆಸರಿನಿಂದ ಖ್ಯಾತಳಾಗಿದ್ದು ಸುಂದರ ಶರೀರವನ್ನು ಹೊಂದಿದ್ದಳು. ಆ ಅವತಾರದಲ್ಲಿಯೂ ಇವಳು ಶಿವನನ್ನು ವಿವಾಹವಾಗಿದ್ದಳು. ಇದು ಜಗತ್ಪ್ರಸಿದ್ಧ ಸಂಗತಿಯು. ಒಮ್ಮೆ ಈಕೆಯು ಶಿವನೊಡನೆ ಕೈಲಾಸಕ್ಕೆ ಬರುತ್ತಿದ್ದಾಗ ರಘುಕುಲ ತಿಲಕನಾದ ಶ್ರೀರಾಮಚಂದ್ರನನ್ನು ಸತೀದೇವಿಯು ನೋಡಿದಳು. ಸಂಶಯಗೊಂಡ ಈಕೆಯು, ಅಂದರೆ ಒಬ್ಬ ರಾಜಪುತ್ರನು ಪರಬ್ರಹ್ಮ ಸ್ವರೂಪವೆಂದು ಅರಿತುಕೊಳ್ಳುವುದಾದರೂ ಹೇಗೆ? ಸಂಶಯಗೊಂಡ ಈಕೆಯು ಶಿವನ ಮಾತನ್ನು ಆಲಿಸದೆ ಭ್ರಾಂತಿಯಿಂದ ಸೀತೆಯ ವೇಷವನ್ನು ತಾಳಿದಳು. ಸಿಯಬೇಷು ಸತಿ ಜೋಕೀನ್ಹ ದೇವಿ ಅಪರಾಧ ಸಂಕರ ಪರಿಹರಿ ಹರ ಬಿರಹ ಜಾಯೇ ಬಿಹೋರಿ पितुके यज्ञ जोगानल जरी अब जनमी तुम्हारे भवन निज पति लागी दारुण तपु किया अस जानी संशय तजहु गिरिजा सर्वदा शंकर प्रिया.
ಸೀತಾದೇವಿಯ ರೂಪವನ್ನು ಧರಿಸಿದ ಅಪರಾಧಕ್ಕಾಗಿ ಶಂಕರನು ಈಕೆಯನ್ನು ತ್ಯಜಿಸಿಬಿಟ್ಟನು. ವಿಯೋಗವನ್ನು ಸಹಿಸಲಾರದೆ ಇವಳು ತನ್ನ ತಂದೆಯಾದ ದಕ್ಷನ ಯಜ್ಞಮಂಟಪದಲ್ಲಿ ಯೋಗಾಗ್ನಿಯಿಂದ ತನ್ನನ್ನು ತಾನೇ ಸುಟ್ಟುಕೊಂಡಳು. ಈಗ ನಿಮ್ಮ ಮನೆಯಲ್ಲಿ ಜನಿಸಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಕಠೋರ ತಪಸ್ಸನ್ನು ಆಚರಿಸಿದ್ದಾಳೆ. ಈ ವಿಷಯವನ್ನು ತಿಳಿದು ಸಂದೇಹವನ್ನು ಕಳೆ. ಪಾರ್ವತಿಯು ಎಂದೆಂದಿಗೂ ಶಿವನ ಅರ್ಧಾಂಗಿಯೇ. ಸುನಿನಾರದಕ್ಕೆ ಬಚನ ತಬ ತಬ ಕರ ಮೀಠಾ ವಿಷಾದ ಚನಮಹು ವ್ಯಾಪೇವು ಸಕಲ ಪುರ ಘರ ಘರ ಯಹ ಸಂವಾದ. ನಾರದರು ಹೇಳಿದ ಪೂರ್ವಕಥಾ ಪ್ರಸಂಗವನ್ನು ಕೇಳಿ ಎಲ್ಲರ ವಿಷಾದವು ತೊಲಗಿ ಹೋಯಿತು. ಕ್ಷಣ ಮಾತ್ರದಲ್ಲಿ ಆ ಸುದ್ದಿ ನಗರದಲ್ಲೆಲ್ಲ ಹಬ್ಬಿತು. ತಬಮಯನ ಹಿಮವಂತು ಆನಂದೇ ಪುನಿ ಪುನಿ ಬಾ ಪುನಿ ಪುನಿ ಪಾರಬತಿ ಪದ ಬಂದೇ ನಾರಿ ಪುರುಷ ಶಿಶು ಜುಬಾಸಯಾನೆ ನಗರ ಲೋಕ ಸಬ ಅತಿ ಹರ್ಷಾನೆ लगे हो न पुर मंगल गाना सजे सब की हाटक घट ज्ञारा भाति मनेक भई जवनारा सुपशास्त्र जस कछु बवह्यारा कछु व्यवहार सो जेवनार की जाई बखानी बसहि भवन जहि मातु भवानी सादर बोले सकल बाराती विष्णु बिरंची देव सब जाति विविधि पाति बैठी जेवनारा लागे परुसन निपुण सुआर नारी बृंद सुर जेवत जानी ಲಗಿದೆ ನಗಾರಿ ಮೃದುಬಾನಿ. ಮೈನಾದೇವಿ ಹಾಗೂ ಹಿಮವಂತನು ಪಾರ್ವತಿಯ ದಿವ್ಯತ್ವವನ್ನು ಕರಿತು ಆನಂದ ತುಂದಿಲರಾದರು. ಅವಳ ಪಾದಗಳಿಗೆ ಪದೇ ಪದೇ ವಂದಿಸಿಕೊಂಡರು. ನಗರದ ಸ್ತ್ರೀ ಪುರುಷರು, ಬಾಲಕರು, ಯುವಕರು, ವೃದ್ಧರು ಹೀಗೆ ಎಲ್ಲರೂ ಆನಂದದಲ್ಲಿ ಮುಳುಗಿ ಹೋದರು. ಊರಿನಲ್ಲೆಲ್ಲ ಮಂಗಳ ಗೀತೆಗಳು ಮೊಳಗಿದವು. ನಾನಾ ವಿಧವಾದ ಸುವರ್ಣ ಕಲಶಗಳನ್ನು ಅಲಂಕರಿಸಿದರು. ಪಾಕಶಾಸ್ತ್ರ ಪ್ರವೀಣರಿಂದ ಅನೇಕ ವಿಧವಾದ ಅಡಿಗೆಗಳು, ಭಕ್ಷ್ಯ ಭೋಜ್ಯಗಳು ಸಿದ್ಧವಾದವು. ಜಗನ್ಮಾತೆಯಾದ ಅನ್ನಪೂರ್ಣೆಯೇ ಮನೆಯೊಳಗಿರುವಾಗ ಅಲ್ಲಿಯ ಭಕ್ಷ್ಯ ಭೋಜ್ಯಗಳನ್ನು ಏನೆಂದು ವರ್ಣಿಸುವುದು? ಹಿಮವಂತನು ಬ್ರಹ್ಮ, ವಿಷ್ಣು ಮೊದಲಾದ ಎಲ್ಲ ದೇವತೆಗಳನ್ನು ಭೋಜನಕ್ಕಾಗಿ ಆದರದಿಂದ ಆಹ್ವಾನಿಸಿದನು. ಅತಿಥಿಗಳ ಭೋಜನ ಪಂಕ್ತಿಗಳು ಬಹುಸಂಖ್ಯೆಯಲ್ಲಿ ಊಟ ಮಾಡಿ ಎದ್ದರು. ಜಾಣರಾದ ಬಾಣಸಿಗರು ಭೋಜನವನ್ನು ಬಡಿಸಿದರು. ಹೆಂಗಳೆಯರ ತಂಡ ದೇವತೆಗಳು ಊಟ ಮಾಡುತ್ತಿರುವುದನ್ನು ಕಂಡು ಕೋಮಲ ಸ್ವರದಿಂದ ಸರಸೋಕ್ತಿಗಳನ್ನು ಆಡಿದರು. ಗಾರಿ ಮಧುರ ಸ್ವರ ದೇಹಿ ಸುಂದರಿ ಬಿಂಗ್ಯ ವಚನ ಬಚನ ಸುನಾವಹಿ ಭೋಜನು ಕರಹಿ ಸುರ ಅತಿ ವಿಲಂಬು ವಿನೋದು ಸುನಿ ಸಚು ಪಾವಹಿ ದೇವತ ಜೋ ಬಢ್ಯೋ ಆನಂದು ಸೋಮುಖ ಕೋಟಿ ಹೂ ನ ಪರೈ ಕಹ್ಯೋ ಅಚವಾಯಿ ದೀನ್ಹೇ ಪಾನ ಗವನೆ ಬಾಸ ಜಹ ಜಾಕೋ ರಹ್ಯೋ. ಎಲ್ಲ ಸುಂದರ ನಾರಿಮಣಿಯರು ಮಧುರ ಸ್ವರದಲ್ಲಿ ಹಾಡುತ್ತಿದ್ದ ವ್ಯಂಗ್ಯೋಕ್ತಿಗಳನ್ನು, ಹಾಸ್ಯೋಕ್ತಿಗಳನ್ನು ಕೇಳಿ ದೇವತೆಗಳು ಅಮಿತ ಆನಂದಿತರಾದರು. ಅದರಿಂದ ಭೋಜನವು ನಿಧಾನವಾಗಿ ಸಾವಕಾಶವಾಗಿ ಸಾಗುತ್ತಿತ್ತು. ಆ ಭೋಜನದ ಆನಂದವನ್ನು ಕೋಟಿ ನಾಲಿಗೆಗಳು ಕೂಡ ಪೂರ್ಣವಾಗಿ ವರ್ಣಿಸಲಾರವು. ಊಟದ ಬಳಿಕ ಕರ್ಪೂರದ ವೀಳ್ಯವನ್ನು ಸೇವಿಸುತ್ತಾ ಎಲ್ಲರೂ ತಮ್ಮ ತಮ್ಮ ಬಿಡದಿಗೆ ಮರಳಿದರು. ಬಹುರಿ ಮುನೀನ್ ಹಿಮವಂತ ಕಹು ಲಗನ ಸುನಾಯಿ ಆಯಿ ಸಮಯ ಬಿಲೋಕಿ ವಿವಾಹ ಕರ ಪಠಯೇ ದೇವ ಬೋಲಾಯಿ. ಮುನಿಗಳು ಹಿಮವಂತನ ಬಳಿಗೆ ಬಂದು ಲಗ್ನ ಪತ್ರಿಕೆಯನ್ನು ಓದಿ ಲಗ್ನದ ಮುಹೂರ್ತವು ಸಮೀಪಿಸುವುದನ್ನು ತಿಳಿಸಿ ದೇವತೆಗಳಿಗೆ ಕರೆ ಕಳುಹಲಾಯಿತು. बोली सकल सुर सादर लीन है सब ही जतोचित आसन दीन है विधि विध विधान सवारी सुभग सुमंगल गावहि नारी सिंहासन अति दिव्य सुहावा जाई न बरनि बिरंचि बनावा बैठे शिव विप्रन्ह सिरुनाई हृदय सुमिरि निज प्रभु रघुराई बहुरी मुनि सन्न बमा उमा बोलाई करि सिंगारु सखीलई आई देखत रूप सकल सुर मोहे
वरनै च भी अस जग कभी को है जगदम्बिका जानी भव भामा जगदम्बिका जानी भव भामा सुरन हमन गिमन कीन्ह प्रणाम सुंदर तामर जाद भवानी जाई न कोटिहु बदन बखानी ಹಿಮವಂತನು ಆದರದಿಂದ ದೇವತೆಗಳನ್ನು ವಿವಾಹ ವೇದಿಕೆಗೆ ಆಹ್ವಾನಿಸಿದನು. ಅವರನ್ನು ಉಚಿತಾಸನಗಳಲ್ಲಿ ಕುಳ್ಳಿರಿಸಲಾಯಿತು. ವೇದಿಕೆಯು ವೇದೋಕ್ತ ರೀತಿಯಿಂದ ನಿರ್ಮಾಣಗೊಂಡಿತ್ತು. ಮುತ್ತೈದೆಯರು ಕಲ್ಯಾಣ ಗೀತೆಗಳನ್ನು ಹಾಡಲಾರಂಭಿಸಿದರು. ವೇದಿಕೆಯ ಮೇಲೆ ಒಂದು ದಿವ್ಯ ಸುಂದರ ಸಿಂಹಾಸನವನ್ನು ಅಣಿಗೊಳಿಸಿದ್ದರು. ಅದರ ಸೌಂದರ್ಯವು ವರ್ಣನಾತೀತವಾಗಿತ್ತು. ಅದನ್ನು ಸ್ವತಃ ಬ್ರಹ್ಮನೇ ನಿರ್ಮಿಸಿದ್ದನು. ಶಿವನು ವೇದಮೂರ್ತಿಗಳಾದ ಬ್ರಾಹ್ಮಣರನ್ನು ವಂದಿಸಿ ಹೃದಯದಲ್ಲಿ ಇಷ್ಟಮೂರ್ತಿಯಾದ ಶ್ರೀರಾಮಚಂದ್ರನನ್ನು ಧ್ಯಾನಿಸುತ್ತಾ ಆ ಸಿಂಹಾಸನವನ್ನು ಅಲಂಕರಿಸಿದನು. ಅನಂತರ ಮುನೀಶ್ವರರು ಪಾರ್ವತಿಯನ್ನು ಆದರದಿಂದ ಬರಮಾಡಿಕೊಂಡರು. ಸಖಿಯರು ಆಕೆಯನ್ನು ಸಿಂಗರಿಸಿ ಕರೆತಂದರು. ಆ ಗಿರಿಜೆಯ ರೂಪವನ್ನು ಕಂಡು ದೇವತೆಗಳೆಲ್ಲ ಮುಗ್ಧರಾದರು. ಅಂತಹ ಚೆಲುವನ್ನು ವರ್ಣಿಸುವ ಕವಿ ಜಗತ್ತಿನಲ್ಲಿ ಯಾವನಿದ್ದಾನೆ? ಅವಳನ್ನು ಜಗನ್ಮಾತೆಯಾದ ಭವಾನಿ ಎಂದು ಗುರುತಿಸಿ ಎಲ್ಲ ದೇವತೆಗಳು ಮನಸ್ಸಿನಲ್ಲೇ ಮಣಿದರು. ಭವಾನಿಯು ಸೌಂದರ್ಯದ ನಿಧಿ. ಅವಳ ರೂಪ ಸೌಂದರ್ಯ ವಿಲಾಸವನ್ನು ಯಾರಿಂದಲೂ ವರ್ಣಿಸಲು ಸಾಧ್ಯವಿಲ್ಲ. ಕೋಟಿಹು ಬದನ ನಹಿ ಬನೈ ಬರನತ ಜಗ ಜನನಿ ಶೋಭಾ ಮಹಾ ಸಕುಚಹಿ ಕಹತ ಶ್ರುತಿ ಶೇಷ ಸಾರದ ಮಂದಮತಿ ತುಳಸಿ ಕಹಾ ಚಭಿಕಾನಿ ಮಾತು ಭವಾನಿ ಗವನಿ ಮಧ್ಯ ಮಂಡಪ ಶಿವಜಾಹ ಅವಲೋಕಿ ಸಕಹಿ ನ ಸಕುಚಪತಿ ಪದ ಕಮಲ ಮನು ಮಧುಕರುತಃ. ಜಗಜ್ಜನನಿ ಪಾರ್ವತಿ ದೇವಿಯ ಸೌಂದರ್ಯವನ್ನು ವರ್ಣಿಸಲು ಕೋಟಿ ಬಾಯಿಗಳಿದ್ದರೂ ಸಾಲದು. ವೇದ, ಆದಿಶೇಷ, ಸರಸ್ವತಿಯಂಥವರೇ ಅದನ್ನು ಬಣ್ಣಿಸಲು ಹಿಂದರಿಯುವಾಗ ಮಂದಮತಿಯಾದ ತುಳಸಿದಾಸನು ಯಾವ ಲೆಕ್ಕ? ಸೌಂದರ್ಯ ರಾಶಿಯಾದ ತಾಯಿ ಭವಾನಿಯು ಶಿವನು ಕುಳಿತಿದ್ದ ವಿವಾಹ ಮಂಟಪವನ್ನು ಪ್ರವೇಶಿಸಿದಳು. ಅಲ್ಲಿ ಶಿವನ ಪಾದ ಪದ್ಮಗಳನ್ನು ನೋಡಲು ಕೂಡ ತಾಯಿ ಸಂಕೋಚ ಪಡುತ್ತಿದ್ದಳು, ನಾಚಿಕೆಯಿಂದ ಸಂಕೋಚ ಪಡುತ್ತಿದ್ದಳು. ಆದರೆ ಆಕೆಯ ಮನೋಭ್ರಮರವು ಮಾತ್ರ ಶಿವನ ಪಾದ ಕಮಲದ ರಸಪಾನದಲ್ಲಿ ಮತ್ತವಾಗಿತ್ತು. ಮುನಿ ಅನುಶಾಸನ ಗಣಪತಿ ಪೂಜೆವು ಶಂಭು ಭವಾನಿ ಹೂವು ಸುನಿ ಸಂಶಯ ಕರೈ ಜನಿಸುರ ಅನಾದಿ ಜಿಯ ಜಾನಿ. ಮುನಿಗಳ ಆದೇಶಕ್ಕನುಸಾರ ಶಿವಪಾರ್ವತಿಯರು ಮೊಟ್ಟ ಮೊದಲು ಮಹಾಗಣಪತಿಯನ್ನು ಪೂಜಿಸಿದರು. ಈ ಪೂಜಾ ವಿಷಯದಲ್ಲಿ ಯಾರಿಗೂ ಸಂದೇಹವು ಬರಬಾರದು. ಏಕೆಂದರೆ ದೇವತೆಗಳು ಅನಾದಿ ಕಾಲದಿಂದಲೂ ಇರುವರು. ಏಕೆಂದರೆ ಶಿವಪಾರ್ವತಿಯರ ಪುತ್ರನಲ್ಲವೇ ಗಣಪತಿ ಎಂಬ ಸಂದೇಹ ತಕ್ಷಣವೇ ಬರುತ್ತದೆ. ಆದರೆ ಗಣಪತಿಯು ಪಾರ್ವತಿಯ ಮಗನಾಗಿ ಹುಟ್ಟುವುದು ಗಣೇಶನ ಒಂದು ಅವತಾರವಷ್ಟೇ. ಎಲ್ಲ ದೇವಾನುದೇವತೆಗಳು ಅನಾದಿ ಕಾಲದಿಂದಲೂ ಇರುವರು. ಸ್ವತಃ ಗಣಪತಿಯು ಪರಬ್ರಹ್ಮನ ಮತ್ತೊಂದು ಸ್ವರೂಪವೇ ಆಗಿದ್ದಾನೆ. ಆತನು ಅನಾದಿ ಕಾಲದಿಂದಲೂ ಇರುವವನು. ಪಾರ್ವತಿಯು ಗಣೇಶನನ್ನು ಹಲವು ಬಾರಿ ಪೂಜಿಸಿದ್ದಳು. ಶಿವನನ್ನು ಪಡೆದುಕೊಳ್ಳುವ ಸಲುವಾಗಿಯೂ ಗಣೇಶನನ್ನು ಪೂಜಿಸಿದ್ದಳೆಂದು ಗಣೇಶ ಪುರಾಣವೇ ಹೇಳುತ್ತದೆ. ಹಾಗಿರುವಾಗ ಅದೇ ಗಣೇಶನನ್ನು ಇಲ್ಲಿ ಎಲ್ಲವೂ ನಿರ್ವಿಘ್ನವಾಗಿ ನೆರವೇರಲೆಂದು ಶಿವ ಪಾರ್ವತಿಯರು ಕೂಡಿ ಪೂಜಿಸುತ್ತಾರೆ. जसी विवाह कई विधि श्रुति गाये महामुनीन हसो सब करवाये गही गिरी सकुस कन्या पानी भवहि समरपी जानी भवानी पानी ग्रहण जब कीन महेशा हर्षे तब सकल सुरेशा वेद मंत्र मुनि बर उच्चरहि जय 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 शंकर सुर करहि बाजहि बाजन विविध विधान सुमन वृष्टि नभ भई विधिदान हर गिरिजाकर भयभु विबाहु सकल भुवन भरि रहा उछाहु दासी दास तुरग रथ नाग धेनु बसन मनि विष्णु विभाग अन्न कनक भाजन बरि जाना दाई जदीन ನ ಜಾಯಿ ಬಖಾನ. ಮಹರ್ಷಿಗಳು ವೇದೋಕ್ತ ಪದ್ಧತಿಯಿಂದ ವಿವಾಹ ಕಾರ್ಯವನ್ನು ಮಾಡಿಸಿದರು.
ಹಿಮವಂತನು ಕುಶಪಾಣಿಯಾಗಿ ಮಗಳಾದ ಪಾರ್ವತಿಯ ಕೈಯನ್ನು ಹಿಡಿದುಕೊಂಡು ಆಕೆಯನ್ನು ಭವಾನಿ ಎಂದೇ ತಿಳಿದು ಶಿವನಿಗೆ ಅರ್ಪಿಸಿದನು. ಮಹೇಶ್ವರನು ಪಾರ್ವತಿಯ ಪಾಣಿಗ್ರಹಣ ಮಾಡಿದಾಗ ಇಂದ್ರಾದಿ ದೇವತೆಗಳೆಲ್ಲರ ಹರ್ಷ ಮೇರೆ ಮೀರಿತು. ಮುನೀಶ್ವರರು ವೇದಾಶೀರ್ವನ ಮಂತ್ರಗಳನ್ನು ಉಚ್ಚರಿಸತೊಡಗಿದರು. ದೇವತಾಗಣವು ಎಲ್ಲ ದೇವತಾಗಣವು ಶಂಕರನಿಗೆ ಜಯಕಾರವನ್ನು ಮಾಡಿತು. ದೇವದುಂದುಬಿಗಳು ಅನೇಕ ವಾದ್ಯಗಳು ಮೊಳಗಿದವು. ಆಗಸದಿಂದ ನಾನಾ ವಿಧವಾದ ಹೂವಿನ ಮಳೆಯು ಸುರಿಯಿತು. ಶಿವ ಪಾರ್ವತಿಯರ ಕಲ್ಯಾಣೋತ್ಸವವು ಸಕಲ ಲೋಕಗಳಿಗೆ ಆನಂದದಾಯಕವಾಯಿತು. ಹಿಮವಂತನು ದಾಸದಾಸಿಯರು, ರಥ, ಗಜ, ತುರಗಗಳು, ಗೋವುಗಳು, ವಸ್ತ್ರಭೂಷಣಗಳು, ಮಣಿ ವಾಣಿಕ್ಯವೇ ಮೊದಲಾದ ವಸ್ತುಗಳು, ಬಂಗಾರದ ಪಾತ್ರೆಗಳಲ್ಲಿ ಭಕ್ಷ್ಯ ಭೋಜ್ಯಗಳು, ವಾಹನಗಳು ಮೊದಲಾದವುಗಳನ್ನು ಬಂಡಿಗಳಲ್ಲಿ ತುಂಬಿ ಬಳುವಳಿಯಾಗಿ ಅರ್ಪಿಸಿದನು. दाइज दाइज दियो बहुभांति पुनिकर जोरी हिमभूधर कह्यो कादेव पूरन काम शंकर चरण पंकज गहिरह्यो शिव कृपा सागर ससुर कर संतोषु सब भांति कियो पुनिगहे पद पाथोज मयना प्रेम परिपूरन हियो. ಅನೇಕ ವಿಧವಾದ ವರದಕ್ಷಿಣೆ ವರೋಪಚಾರವನ್ನು ಸಮರ್ಪಿಸಿ ಹಿಮವಂತನು ಕೈಜೋಡಿಸಿಕೊಂಡು ಹೀಗೆ ಪ್ರಾರ್ಥಿಸಿದನು. ಓ ಪರಮೇಶ್ವರ, ನೀನು ಪೂರ್ಣ ಕಾಮನು, ಅಂದರೆ ಸಂಪೂರ್ಣ ಯಾವಾಗಲೂ ಸಂತೃಪ್ತನಾಗಿಯೇ ಇರುವವನು. ನಿನಗೆ ನಾನು ಏನು ಕೊಡಬಲ್ಲೆ? ಇಷ್ಟು ಹೇಳಿ ಅವನು ಶಿವನ ಪಾದಗಳನ್ನು ಹಿಡಿದುಕೊಂಡನು. ಕೃಪಾಸಾಗರನಾದ ಶಂಕರನು ಹಿಮವಂತನನ್ನು ಅನೇಕ ವಿಧದಿಂದ ಸಂತೈಸಿದನು. ಬಳಿಕ ಪ್ರೇಮಾತ್ರ ಹೃದಯದಿಂದ ಮೈನಾದೇವಿಯು ಶಿವನ ಪಾದಗಳಿಗೆ ಭಕ್ತಿಯಿಂದ ವಂದಿಸಿ ಇಂತೆಂದು: ನಾಥ ಉಮಾ ಮಮ ಪ್ರಾಣ ಸಮಗ್ರಹ ಕಿಂಕರೀ ಕರೇಹು ಕ್ಷಮೇಹು ಸಕಲ ಅಪರಾಧ ಅಬಹೋಯಿ ಪ್ರಸನ್ನ ಬರುದೇಹು. ಸ್ವಾಮಿ, ನನ್ನ ಮಗಳಾದ ಈ ಉಮೆಯು ನನಗೆ ಪ್ರಾಣಕ್ಕಿಂತ ಪ್ರಿಯಳು. ನೀವು ಆಕೆಯನ್ನು ಗೃಹಸೇವಿಕೆಯನ್ನಾಗಿ ಮಾಡಿಕೊಂಡು ಕಾಪಾಡಿರಿ. ಇವಳು ಏನು ಅಪರಾಧ ಮಾಡಿದರೂ ಕ್ಷಮಿಸಿರಿ. ನೀವು ಪ್ರಸನ್ನರಾಗಿ ನನಗೆ ಈ ವರವನ್ನು ದಯಪಾಲಿಸಿರಿ. ತಾಯಿಯು ತನ್ನ ಮಗಳ ಯೋಗಕ್ಷೇಮವನ್ನಲ್ಲದೆ ಇನ್ನೇನನ್ನು ತಾನೇ ವರನಾಗುವವನಲ್ಲಿ ಕೇಳಲು ಸಾಧ್ಯ? ಬಹುವಿಧಿ ಸಂಭು ಸಾಸು ಸಮझाई गवनि भवन चरण सिरुनाई जननी उमा बोली तबलीन्ही लई उछंग सुंदर सिख दीन्ही करेहु सदा शंकर पद पूजा नारी धर्म पति देव न दूजा बचन कहत भने लोचन भारी बहुरिलाई उरलीन्हि कुमारी गत विधि सृजि नारी जगद्मा नारी जग माही पराधीन पराधीन सपने हुसुक नाही भई अति प्रेम सकल महतारी धीरज कीन हसुस कुसमय बिचारी पुनि पुनि मिलति परति गति चगहि चरना परम प्रेम कछु जाय न बरना सब नारीन हमिली भेटी भवानी जाई जननी ಹುರಪುನಿ ಲಪಟಾನಿ. ಶಿವನು ಅನೇಕ ರೀತಿಯಿಂದ ತನ್ನ ಅತ್ತೆಗೆ ಧೈರ್ಯ ಹೇಳಿ ಸಾಂತ್ವನ ನೀಡಿದನು. ಅನಂತರ ಅವಳು ಶಿವನ ಚರಣಗಳಲ್ಲಿ ವಂದಿಸಿ ಮನೆಗೆ ಮರಳಿದಳು. ಮತ್ತೆ ಮೈನಾದೇವಿಯು ಉಮೆಯನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಎಂತು ಉಪದೇಶಿಸಿದಳು: ಮಗು ಪಾರ್ವತಿ, ನೀನು ಯಾವಾಗಲೂ ಶಿವನ ಪಾದ ಸೇವೆಯನ್ನು ಮಾಡುತ್ತಿರು. ಇದೇ ನಾರಿಯರ ಧರ್ಮವಾಗಿದೆ. ಅವರಿಗೆ ಪತಿಯೇ ಪರದೈವ, ಅದರ ಮುಂದೆ ಬೇರಾವ ದೈವವೂ ಇಲ್ಲ. ಹೀಗೆ ಹೇಳುತ್ತಾ ಆಕೆಯ ಕಣ್ಣುಗಳು ಪ್ರೇಮಾಶ್ರುಗಳಿಂದ ತುಂಬಿ ಬಂದವು. ಬಳಿಕ ಆಕೆಯು ಮಗಳನ್ನು ಎದೆಗವಚಿಕೊಂಡಳು. ಮತ್ತೆ ಹೇಳಿದಳು: ಈ ವಿಧಾತನು ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದನು? ಪರಾಧೀನರಿಗೆ ಕನಸಿನಲ್ಲೂ ಸುಖ ಸಿಗುವುದಿಲ್ಲ. ಹೀಗೆ ಹೇಳುತ್ತಾ ಮೈನಾದೇವಿಯು ಪ್ರೇಮದಲ್ಲಿ ವಿಹ್ವಲಳಾದಳು. ಅಳಲು ಒತ್ತರಿಸಿ ಬಂದರೂ ಇದು ಅಳುವ ಸಮಯವಲ್ಲವೆಂದು ಧೈರ್ಯವನ್ನು ತಂದುಕೊಂಡಳು. ಮೈನಾದೇವಿಗೆ ಮಗಳನ್ನು ಎಷ್ಟು ಸಲ ನೋಡಿದರೂ ತೃಪ್ತಿಯಾಗದು. ಆಕೆಯು ಮತ್ತೆ ಮತ್ತೆ ಬಳಿಗೆ ಬರುವಳು, ಅವಳ ಕಾಲಿಗೆ ಬೀಳುವಳು. ತಾಯಿ ಮಗಳ ಪ್ರೇಮವು ವರ್ಣನಾತೀತವು. ಭವಾನಿಯು ಎಲ್ಲ ಹೆಂಗಸರನ್ನು ಕಂಡು ಬೀಳ್ಕೊಂಡಳು. ಅನಂತರ ತಾಯಿಯ ಬಳಿಗೆ ಹೋಗಿ ಆಕೆಯನ್ನು ಬಿಗಿದಪ್ಪಿಕೊಂಡಳು.
ಜನನಿಃ ಮಿಹುರಿ ಮಿಲಿಚಲಿ ಉಚಿತ ಆಸೀಸ ಸಬ ಕಾಹುದಯಿ ಫಿರಿ ಫಿರಿ ಬಿಲೋಕತಿ ಮಾತು ತನ ತಬ ಸಖೀಲೈ ಶಿವ ಪಹಿ ಗಯಿ जाचक सकल संतोषी शंकरु उमा सहित भवन चले सब अमर हर्षे सुमन बरसी निशानन भज माजे भले. ಪಾರ್ವತಿಯು ಪುನಃ ತಾಯಿಯ ಬಳಿಗೆ ಹೋಗಿ ಬೀಳ್ಕೊಂಡಳು. ಎಲ್ಲರೂ ಆಕೆಗೆ ತಕ್ಕುದಾದ ಆಶೀರ್ವಾದ ಮಾಡಿದರು. ಪಾರ್ವತಿಯ ಕಣ್ಣುಗಳು ತಿರುಗಿ ತಾಯಿಯತ್ತ ದಿಟ್ಟಿಸುತ್ತಿದ್ದವು. ಸಖಿಯರು ಅವಳನ್ನು ಶಂಕರನ ಬಳಿಗೊಯ್ದರು. ಮಹಾದೇವನು ಅಲ್ಲಿ ನೆರೆದಿದ್ದ ಯಾಚಕರೆಲ್ಲರನ್ನು ಸಂತೋಷಪಡಿಸಿ ಪಾರ್ವತಿಯೊಂದಿಗೆ ಸಪರಿವಾರ ಸಹಿತ ಕೈಲಾಸಕ್ಕೆ ತೆರಳಿದನು. ದೇವತೆಗಳೆಲ್ಲರೂ ಸಂತುಷ್ಟರಾಗಿ ಹೂವಿನ ಮಳೆಯನ್ನು ಸುರಿಸಿದರು. ಆಕಾಶದಲ್ಲಿ ದೇವದುಂದುಬಿಗಳು ಮೊಳಗಿದವು. ಚಲೇ ಸಂಗ ಹಿಮವಂತು ತಬ ಪಹುಚಾವುನ ಅತಿ ಹೇತು ಬಿಬಿದ ಭಾತಿ ಪರಿತೋಷು ಕರಿಬಿದ ಕಿನ್ಹ ವೃಷಕೇತು. ಹಿಮವಂತನು ಅತ್ಯಂತ ಪ್ರೇಮಾದರಗಳಿಂದ ಪಾರ್ವತಿ ಪರಮೇಶ್ವರರನ್ನು ಬೀಳ್ಕೊಳ್ಳಲು ಅವರೊಂದಿಗೆ ಸ್ವಲ್ಪ ದೂರ ಸಾಗಿದನು. ಶಿವನು ಅವನನ್ನು ಬಹುವಿಧದಿಂದ ಸಂತೋಷಪಡಿಸಿ ಹಿಂದಕ್ಕೆ ಕಳಿಸಿಕೊಟ್ಟನು. ತುರತ ಭವನ ಆಯೆ ಗಿರಿರಾಯಿ, ತುರತ ಭವನ ಆಯೆ ಗಿರಿರಾಯಿ, ಸಕಲ ಶೈಲ ಸರಸಿಯೇ ಬೋಲಾಯಿ, ಆದರ ದಾನ ವಿನಯ ಬಹುಮಾನ, ಸಬಕರ ಬಿದಾ ಕಿನ್ಹಿ ಮಮಾನ, ಜಬಹಿ ಶಂಭು ಕೈಲಾಸ ಹಿ ಆಯೆ, ಸುರಸಭ ನಿಜ ನಿಜ ಲೋಕ ಸಿಧಾಯೆ, जगत मातु पितु शंभु भवानी, तेहि सिंगारु न कहु बखानी, करहि विविध विधि भोग विलासा, गणन हम समेत बसहि कैलास, हर गिरिजा बिहार नित नयवु, एहि विधि विपुल काल चलि गयवु, तब जनमेवु चट बदन कुमारा, तारको असुरु समर जेहि मारा, ಆಗಮ ನಿಗಮ ಪ್ರಸಿದ್ಧ ಪುರಾಣ, ಷಣ್ಮುಖ ಜನ್ಮು ಸಕಲ ಜಗಜಾನ. ಗಿರಿರಾಜನು ಅಳಿಯ ಮಗಳನ್ನು ಬೀಳ್ಕೊಟ್ಟು ಮನೆಗೆ ಮರಳಿದ. ಇತರ ಪರ್ವತರಾಜರನ್ನು ನದಿ ದೇವತೆಗಳನ್ನು ಬರಮಾಡಿಕೊಂಡು ಅವರೆಲ್ಲರಿಗೂ ವಿಧ ವಿಧವಾದ ಬಹುಮಾನಗಳಿಂದ ಸತ್ಕರಿಸಿ ಕಳುಹಿಸಿಕೊಟ್ಟ. ಶಿವನು ಕೈಲಾಸಕ್ಕೆ ಮರಳಿದ ಮೇಲೆ ದೇವತೆಗಳೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು. ಪಾರ್ವತಿ ಪರಮೇಶ್ವರರು ಜಗತ್ತಿನ ತಂದೆ ತಾಯಿಗಳಲ್ಲವೇ? ಆದ್ದರಿಂದ ಆ ದಂಪತಿಗಳ ಶೃಂಗಾರ ವರ್ಣನೆಯನ್ನು ಈ ತುಳಸಿದಾಸನು ಮಾಡಲಾರನು. ಶಿವ ಪಾರ್ವತಿಯರು ಅನೇಕ ಭೋಗಭಾಗ್ಯಗಳಲ್ಲಿ ಮಗ್ನರಾಗಿ ತಮ್ಮ ಪ್ರಮಥಾದಿ ಗಣಗಳೊಂದಿಗೆ ಕೈಲಾಸದಲ್ಲಿ ಇರತೊಡಗಿದರು. ಅವರಿಗೆ ನಿತ್ಯೋತ್ಸವ, ನಿತ್ಯ ನೂತನ ವಿಹಾರಗಳು, ಈ ರೀತಿ ಬಹಳ ಕಾಲ ಕಳೆಯಿತು. ಅನಂತರ ಷಣ್ಮುಖ ಕುಮಾರನ ಜನನವಾಯಿತು. ಅವನು ಯುದ್ಧದಲ್ಲಿ ತಾರಕಾಸುರನನ್ನು ಸಂಹರಿಸಿದನು. ಈ ಕಾರ್ತಿಕೇಯ ಸ್ವಾಮಿಯ ಕಥೆಯು ಆಗಮ ನಿಗಮ ಹಾಗೂ ಪುರಾಣಗಳಲ್ಲಿ ವರ್ಣಿತವಾಗಿದೆ. ಇದು ಜಗದ್ವಿಖ್ಯಾತವೂ ಆಗಿದೆ. ಜಗುಜಾನ ಷಣ್ಮುಖ ಜನ್ಮು ಕರ್ಮು ಪ್ರತಾಪ ಪುರುಷಾರಥು ಮಹಾ, ಹೇತು ಮೈ ವೃಷಕೇತು ಸುತ करचरित संक्षेप ही कहा, यह उमा शंभु विबाहु जे नर नारी कही जे गावही, कल्याण काज विवाह मंगल सर्वदा सकुपावही, सर्वदा सुखुपावही. ಚಡಾನನ ಜನ್ಮ ವೃತ್ತಾಂತವು, ಕರ್ಮ ಕೌಶಲ್ಯವು, ಶೌರ್ಯ ಪರಾಕ್ರಮಗಳು, ಅದ್ಭುತ ಪೌರುಷವು ಲೋಕಪ್ರಸಿದ್ಧವು. ಅದರಿಂದ ವೃಷಭಧ್ವಜನ ಸುತನಾದ ಕಾರ್ತಿಕೇಯನ ಚರಿತ್ರವನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಶಿವಪಾರ್ವತಿಯರ ಕಲ್ಯಾಣದ ಕಥೆಯನ್ನು ಶ್ರವಣಿಸುವ, ಪಠಿಸುವ, ಹಾಡುವ ಎಲ್ಲ ಸ್ತ್ರೀ ಪುರುಷರು ತಮ್ಮ ತಮ್ಮ ಕಾರ್ಯಗಳಲ್ಲಿ ವಿಜಯವನ್ನು, ಶ್ರೇಯಸ್ಸನ್ನು ಹೊಂದುವರು. ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಸುಖವನ್ನು ಪಡೆಯುವರು. ಚರಿತ ಸಿಂಧು ಗಿರಿಜಾ ರಮನ ಬೇದನ ಪಾವಹಿ ಪಾರು, ಬರನೈ ತುಳಸಿದಾಸು ಕಿಮಿ ಅತಿ ಮತಿ ಮಂದ ಗಮಾರು,
ಗಿರಿಜಾರಮಣ ಮಹಾದೇವನ ಚರಿತವು ಸಮುದ್ರದಂತೆ ಅಪಾರವಾದುದು. ವೇದಗಳೂ ಕೂಡ ಅದರ ದಡವನ್ನು ಮುಟ್ಟಲಾರವು. ಹೀಗಿರುವಾಗ ಅತ್ಯಂತ ಜಡಮತಿಯಾದ ತುಳಸೀದಾಸನು ಹೇಗೆ ತಾನೇ ವರ್ಣಿಸಬಲ್ಲನು? ಸಂಭುಚರಿತ ಸುನಿ ಸರಸ ಸುಹಾವ ಭರದ್ವಾಜ ಮುನಿ ಅತಿ ಸುಖುಪಾಮ ಬಹುಲಾಲಸ ಕಥಾ ಪರಬಾಢಿ ನಯನನ್ಹಿ ನೀರು ರೋಮಾವಲಿ ರಾಠಾಡಿ ಪ್ರೇಮ ಬಿಬಸ ಮುಖ ಆವನ ಬಾನಿ ದಸ ಸೆ ದಸ देखी हर्षे मुनि ज्ञानी अहो धन्य तम जन्म मुनीसा तुम ही प्राण समग्रिय प्रिय गौरीसा शिव पद कमल चिन्हि व्यति नाही राम ही ते सपने हो न सुहाही बिनु चल विश्वनाथ पद नेहु राम भगत कर लक्षण येहु शिव समको रघुपति व्रत धारी बिनु अगत जी सती असी नारी पनु करी रघुपति भगति मो देखाई को शिव सम राम ही प्रिय भाई. ಶಿವನ ಸರಸ ಸುಂದರ ಕಥೆಯನ್ನು ಕೇಳಿ ಭರದ್ವಾಜ ಮಹರ್ಷಿಗಳು ಪರಮಾನಂದ ಭರಿತರಾದರು. ಕತೆ ಕೇಳಬೇಕೆಂಬ ಅವರ ಬಯಕೆ ಇನ್ನೂ ಹೆಚ್ಚಿತು. ಕಣ್ಣುಗಳು ತುಂಬಿ ಬಂದವು, ಶರೀರ ರೋಮಾಂಚನಗೊಂಡಿತು. ಅವರು ಪ್ರೇಮ ಪರವಶರಾಗಿ ಅವರ ಬಾಯಿಯಿಂದ ಮಾತೆ ಹೊರಡದಾಯಿತು. ಅವರ ಸ್ಥಿತಿಯನ್ನು ಗಮನಿಸಿದ ಕಥೆಯನ್ನು ಹೇಳುತ್ತಿದ್ದ ಜ್ಞಾನಿಗಳಾದ ಯಾಜ್ಞವಲ್ಕ್ಯರು ತುಂಬಾ ಪ್ರಸನ್ನರಾಗಿ ಇಂತೆಂದರು. ಮುನೀಶ್ವರ, ನಿಮ್ಮ ಜನ್ಮವು ಧನ್ಯ. ನಿಮಗೆ ಗೌರಿವಲ್ಲಭ ಶಿವನು ಪ್ರಾಣಪ್ರಿಯನು. ಶಿವನ ಚರಣ ಕಮಲಗಳಲ್ಲಿ ಪ್ರೀತಿ ಇಲ್ಲದವರು ಶ್ರೀರಾಮನ ದಯೆಗೆ ಕನಸಿನಲ್ಲಿಯೂ ಪಾತ್ರರಾಗಲಾರರು. ವಿಶ್ವನಾಥನಾದ ಶಿವನ ಚರಣಗಳಲ್ಲಿ ನಿಷ್ಕಪಟ ಪ್ರೇಮ ಉಂಟಾಗುವುದೇ ರಾಮಭಕ್ತನ ಲಕ್ಷಣ. ಶಿವನಂತೆ ರಘುಪತಿಯ ಭಕ್ತಿಯ ವ್ರತವನ್ನು ಕೈಗೊಂಡವರು ಯಾರು ತಾನೇಗಿದ್ದಾರೆ? ನಿರಪರಾಧಿಯಾದ ಸತೀದೇವಿಯನ್ನು ಕೂಡ ಪರಿತ್ಯಜಿಸಿ ಶ್ರೀ ರಘುನಾಥನಲ್ಲಿ ತನಗಿರುವ ಭಕ್ತಿ ಶ್ರದ್ಧೆಗಳನ್ನು ಪ್ರತಿಜ್ಞಾಪೂರ್ವಕವಾಗಿ ಪ್ರಕಟಿಸಿದನು. ಶ್ರೀರಾಮನಿಗೆ ಶಿವನಷ್ಟು ಪ್ರಿಯರು ಬೇರೆ ಯಾರು ತಾನೇ ಇದ್ದಾರೆ? ಕಥಮಹಿ ಮೈ ಕಹಿ ಶಿವಚರಿತ ಭೂಜ पूजा मरमो तुम्हारा सुचि सेवक तुमह राम के रहित समस्त ವಿಕಾರ. ನಾನು ಮೊದಲಿಗೆ ಶಿವಚರಿತವನ್ನು ಹೇಳಿ ನಿನ್ನ ಮರ್ಮವನ್ನು ಅಳೆದು ನೋಡಿದೆ. ನೀನು ರಾಮಚಂದ್ರನ ಪಾವನ ಭಕ್ತನು, ಸಮಸ್ತ ದೋಷಗಳಿಂದ ರಹಿತನಾಗಿರುವೆ. ಯಾರು ಶಿವನಲ್ಲಿ ಅಪಾರವಾದ ಭಕ್ತಿಯನ್ನು ಇಟ್ಟಿರುವರೋ ಅವರೇ ರಾಮಭಕ್ತರಾಗಲು ಯೋಗ್ಯ. ಯಾರು ರಾಮನ ಭಕ್ತರೋ ಅವರಲ್ಲಿ ಮಾತ್ರವೇ ಶಿವನಲ್ಲಿಯೂ ಭಕ್ತಿ ಅರಳುವುದು ಸಾಧ್ಯ. ಮೈ ಜಾನಾ ತುಮ್ಹಾರ ಗುಣಶೀಲ कहबू सुनहु अब रघुपति लीला सुनु मुनि आजु समागम तोरे कही न जाएगी जस सुख मन मोरे रामचरित अति अमित मुनीसा कही न सकहि सत कोटि अहिसा तदपि जथा श्रुत कहबु बखानी सुमिरि गिरापति प्रभु धनु पानी शारद दारु नारी सम स्वामी रामु सूत्र धन अंतर जामी जहि पर कृपा करहि न करहि जनु जानी कभी उर अजिरन चावहि बानी प्रणवो सोई कृपाल रघुनाथ बरनौ विसदता सुगुण गाथा परम रम्य ಗಿರಿಬರು ಕೈಲಾಸು ಸದಾ ಜಹಾ ಶಿವ ಉಮಾ ನಿವಾಸು. ನಾನು ನಿನ್ನ ಗುಣಶೀಲಗಳನ್ನು ಅರಿತುಕೊಂಡೆ. ಈಗ ರಘುಪತಿಯ ದಿವ್ಯ ಲೀಲೆಗಳನ್ನು ಹೇಳುತ್ತೇನೆ ಕೇಳು. ಮುನೀಶ್ವರ, ಇಂದು ನಿನ್ನ ಸಮಾಗಮದಿಂದ ನನಗೆ ಆದ ಆನಂದಕ್ಕೆ ಪಾರವೇ ಇಲ್ಲ. ಶ್ರೀರಾಮನ ಚರಿತ್ರವು ಅಪಾರವಾಗಿದೆ. 100 ಕೋಟಿ ಶೇಷರು ಕೂಡ ಅದನ್ನು ವರ್ಣಿಸಲಾರರು. ಆದರೂ ನಾನು ಕೇಳಿದುದನ್ನು ವಾಕ್ಪ್ರೇರಕನೂ ಧನುಷ್ಪಾಣಿಯೂ ಆದ ಶ್ರೀರಾಮಚಂದ್ರನನ್ನು ನೆನೆದು ಬಿತ್ತರಿಸುತ್ತೇನೆ. ವಾಗ್ದೇವಿಯಾದ ಸರಸ್ವತಿಯು ಸೂತ್ರದ ಬೊಂಬೆ, ಅಂತರ್ಯಾಮಿಯಾದ ಶ್ರೀರಾಮನೇ ಸೂತ್ರಧಾರನು. ತನ್ನ ಭಕ್ತನೆಂದು ತಿಳಿದು ಯಾವ ಕವಿಯ ಮೇಲೆ ಅವನು ಕೃಪೆ ಮಾಡುವನೋ ಅವನ ಹೃದಯಾಂಗಣದಲ್ಲಿ ಸರಸ್ವತಿಯನ್ನು ಅವನು ಕುಣಿಸುತ್ತಾನೆ. ಅಂತಹ ಕೃಪಾಳುವಾದ ಶ್ರೀ ರಘುನಾಥನಿಗೆ ನಾನು ವಂದಿಸಿಕೊಂಡು ಅವನ ನಿರ್ಮಲ ಗುಣಗಳ ಕಥೆಯನ್ನು ಬಣ್ಣಿಸುತ್ತೇನೆ. ಪಾರ್ವತಿ ಪರಮೇಶ್ವರರ ನಿವಾಸ ಸ್ಥಾನವಾದ ಕೈಲಾಸವು
ಪರ್ವತಗಳಲ್ಲಿ ಶ್ರೇಷ್ಠವೂ ರಮಣೀಯವೂ ಆಗಿದೆ. ಸಿದ್ಧ ತಪೋಧನ ಜೋಗಿ ಜನ ಸುರಕಿನ್ನರ ಮುನಿ ಬೃಂದ ಬಸಹಿತ ಸುಕೃತಿ ಸಕಲ ಸೇವಹಿ ಶಿವ ಸುಖ ಕಂದ. ಸಿದ್ಧರು, ತಪೋಧನರು, ಯೋಗಿಗಳು, ದೇವತೆಗಳು, ಕಿನ್ನರರು, ಮುನಿಗಳು ಆ ಕೈಲಾಸದಲ್ಲಿ ವಾಸಿಸುತ್ತಿದ್ದರು. ಅವರೆಲ್ಲರೂ ಹೆಚ್ಚಿನ ಪುಣ್ಯಾತ್ಮರಾಗಿದ್ದು ಆನಂದ ಸ್ವರೂಪನಾದ ಪರಶಿವನನ್ನು ಆರಾಧಿಸುತ್ತಿದ್ದಾರೆ. ಹರಿಹರ ಭಿಮುಖ ಧರ್ಮ ರತಿ ನಾಹಿ ತೇನ ರತಃ ಸಪನೆ ನಹಿ ಜಾಹಿ ತೆಹಿ ಗಿರಿ ಪರ ಬಟ ಬಿಟಪ ಬಿಸಾಲ ನಿತ ನೂತನ ಸುಂದರ ಸಭ ಕಾಲ ತ್ರಿವಿಧ ಸಮೀರ ಸುಶೀತಲಿ ಛಾಯ ಶಿವ ವಿಶ್ರಾಮ ಬಿಟಪ ಶ್ರುತಿ ಗಾಯ ಏಕ ಬಾರ ತೆಹಿ ಸರ ಪ್ರಭು ಗಯವು ತರು ಬಿಲೋಕಿ ಉರ ಅತಿ ಸುಖ ಭಯವು ನಿಜ ಕರ ಡಾಸಿ ನಾಗರಿ ಪುಛಾಲ बैठे सहज ही शंभु कृपाल कुंद इंदु धर गौर शरीर भुज प्रलंब परिधन मुनि चीर तरुण अरुण अंबुज समचरन न तदुति धगत भग नखदुति पगत हृदय तमहरन भुजग भूति भूषण त्रिपुरारी अननु सरद ಚಂದ ಚ ಬಿಹಾರಿ. ಹರಿಹರರಿಗೆ ವಿಮುಖರಾದವರು, ಧರ್ಮನಿಷ್ಠೆ ಇಲ್ಲದವರು ಕೈಲಾಸಕ್ಕೆ ಸ್ವಪ್ನದಲ್ಲಿಯೂ ಹೋಗಲಾರರು. ಆ ಪರ್ವತದ ಮೇಲೆ ವಿಶಾಲವಾದ ಒಂದು ವಟವೃಕ್ಷವೂ ಇದೆ. ಅದು 6 ಋತುಗಳಲ್ಲಿಯೂ ಕೂಡ ನಿತ್ಯ ನೂತನವಾಗಿ ಪರಮಸುಂದರವಾಗಿ ಇರುತ್ತದೆ. ಅಲ್ಲಿ ಶೀತಲ, ಮಂದ, ಸುಗಂಧಿತ ಹೀಗೆ 3 ವಿಧವಾದ ಗಾಳಿಯು ಬೀಸುತ್ತಿರುತ್ತದೆ. ಅದರ ನೆರಳು ತುಂಬಾ ತಂಪಾಗಿರುತ್ತದೆ. ಅದು ಶಿವನು ವಿಶ್ರಮಿಸುವ ವೃಕ್ಷವೆಂದು ವೇದಗಳು ಸಾರುತ್ತಿವೆ. ಒಂದಾನೊಂದು ದಿನ ಶಿವನು ಆ ವೃಕ್ಷದ ಛಾಯೆಯನ್ನು ಸೇರಿ ಅದನ್ನು ನೋಡಿ ಅವನಿಗೆ ತುಂಬಾ ಆನಂದವಾಯಿತು. ಅಲ್ಲಿ ತನ್ನ ವ್ಯಾಘ್ರಾಂಬರವನ್ನು ಹಾಸಿಕೊಂಡು ಶಿವನು ಸಹಜವಾಗಿ ಕುಳಿತುಕೊಂಡನು. ಅವನ ಶರೀರವು ಕುಂದ ಪುಷ್ಪ ಚಂದ್ರ ಶಂಖದಂತೆ ಗೌರವರ್ಣದಿಂದ ಶೋಭಿಸುತ್ತಿತ್ತು. ಅಜಾನುಬಾಹುವಾದ ಶಿವನು ಮುನಿಗಳಂತೆ ವಲ್ಕಲಗಳನ್ನು ಧರಿಸಿದ್ದನು. ಅವನ ಚರಣಗಳು ಕರುಣ ಅರುಣಾಂಬುಜಗಳಂತೆ ಇದ್ದವು. ಅವನ ನಖಗಳ ಕಾಂತಿಯು ಭಕ್ತರ ಹೃದಯದ ಅಜ್ಞಾನಾಂಧಕಾರವನ್ನು ಹರಿಸುವಂತಿತ್ತು. ನಾಗಾಭರಣಗಳಿಂದಲೂ ಭಸ್ಮೋದ್ಧೂಳಿತ ಲಿಪ್ತವಾದ ಅವನ ಶರೀರವು ಶೋಭಿಸುತ್ತಿತ್ತು. ಆ ತ್ರಿಪುರಾರಿಯ ಮುಖ ಕಮಲವು ಶರತ್ಕಾಲದ ಪೂರ್ಣಿಮೆಯ ಚಂದ್ರನ ಶೋಭೆಯನ್ನೂ ಕೂಡ ನಾಚಿಸುವಂತಿತ್ತು. ಜಟಾ ಮುಕುಟ ಸುರಸರಿತ ಸಿರಲೋಚನ ನಲಿನ ಬಿಸಾಲ ನೀಲಕಂಠ ಲಾವಣ್ಯ ನಿಧಿ ಸೋಹ ಬಾಲ ವಿಧುಬಾಲ. ಶಿರದ ಮೇಲೆ ಜಟಾಜೂಟವಿದ್ದು ಅದರಲ್ಲಿ ಗಂಗೆಯು ನೆಲೆಸಿದ್ದಳು. ಕಮಲದಂತೆ ವಿಶಾಲ ನೇತ್ರಗಳು, ನೀಲವರ್ಣ ಶೋಭಿತವಾದ ಕಂಠವು, ಲಲಾಟದಲ್ಲಿ ಬಿದಿಗೆಯ ಚಂದ್ರನು. ಈ ವಿಧವಾಗಿ ಲಾವಣ್ಯದ ನಿಧಿಯಂತಿದ್ದ ಶಿವನು ವಿರಾಜಮಾನನಾಗಿದ್ದನು. ಈ ರೀತಿಯಾಗಿ ಗಿರಿಜಾ ಮತ್ತು ಶಿವನ ವಿವಾಹವಾಗಿ ಅವರಿಬ್ಬರು ಕೈಲಾಸ ಲೋಕಕ್ಕೆ ಬಂದು ಕೈಲಾಸದಲ್ಲಿ ನೆಲೆಸಿದ್ದಾರೆ. ಶಿವನ ಚರಿತ್ರೆಯನ್ನು ಕೇಳದೆ ರಾಮಚರಿತ್ರೆಯನ್ನು ಕೇಳುವುದು ಅಪೂರ್ಣವೆನಿಸುತ್ತದೆ. ಏಕೆಂದರೆ ಯಾರಿಗೆ ಶಿವನಲ್ಲಿ ಭಕ್ತಿ ಮೂಡುವುದೋ ಅವರಿಗೆ ಮಾತ್ರವೇ ರಾಮನ ಚರಿತೆ ರುಚಿಸುತ್ತದೆ. ಏಕೆಂದರೆ ಶಿವನಲ್ಲಿ ಭಕ್ತಿಯನ್ನು ಹೊಂದಿದವರು, ಶಿವನಲ್ಲಿ ಪ್ರೇಮವನ್ನು ಹೊಂದಿದವರ ಹೃದಯದಲ್ಲಿ ಮಾತ್ರವೇ ರಾಮನ ಕುರಿತು ಕೂಡ ಪ್ರೇಮವು ಅರಳುತ್ತದೆ. ರಾಮನ ಕುರಿತೇ ಪ್ರೇಮವು ಅರಳದಿದ್ದರೆ ರಾಮಾಯಣದ ಚರಿತ್ರೆಯನ್ನಾಗಲಿ ರಾಮ ಕಥೆಯನ್ನಾಗಲಿ ಕೇಳುವುದಾದರೂ ಹೇಗೆ ಸಾಧ್ಯ? ರಾಮ ಕಥೆಯನ್ನು ಕೇಳಬೇಕಾದರೆ ಮೊದಲು ಶಿವನಲ್ಲಿ ಪ್ರೇಮವಿರಬೇಕು, ಶಿವನಲ್ಲಿ ಭಕ್ತಿ ಇರಬೇಕು. ಶಿವನಷ್ಟು ರಾಮನ ಭಕ್ತರು ಬೇರೆ ಯಾರಿದ್ದಾರೆ? ಸದಾ ರಾಮನಾಮ ಸ್ಮರಣೆಯಲ್ಲೇ ಇರುವಂತಹವನು, ಕಾಶಿಯಲ್ಲಿ ಪ್ರಾಣ ಬಿಡುವ ಪ್ರತಿಯೊಂದು ಜೀವಿಗೂ ಕೂಡ ರಾಮನಾಮವನ್ನೇ ಅವರ ಕಿವಿಯಲ್ಲಿ ನುಸುರುವಂತಹ ಶಿವನಲ್ಲಿ ಅಪಾರವಾದ ಭಕ್ತಿ ಪ್ರೇಮವನ್ನು ಯಾರು ಹೊಂದಿರುವರು, ಯಾರು ಶಿವನಲ್ಲಿ ಶರಣಾಗುವರು, ಅವರಿಗೆ ಶಿವನೇ ಶ್ರೀರಾಮನ ದರ್ಶನವನ್ನು ಮಾಡಿಸುವನು, ಶಿವನೇ ಶ್ರೀರಾಮನ ಕಥೆಯನ್ನು ಹೇಳುವವನು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं. श्रीरामचन्द्र
कृपाल भज मन हरण भव भय दारुणं श्रीराम 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 श्रीराम